ಅದ್ಭುತವಾಗಿ ಖುಷಿಯಿಂದ ಸಿಂಧನೂರು ನಗರದ ನಾಗರಿಕರ ಮನಸೂರೆಗೊಂಡಂಥ ಈ ದಸರಾ ಉತ್ಸವದ ಲೆಕ್ಕಪತ್ರದ ಒಂದು ವೆಚ್ಚದ ಮಾಹಿತಿಯನ್ನು ನಾನು ತಮ್ಮಲ್ಲಿ ಇಡಲು ಇಷ್ಟಪಡ್ತೇನೆ. ಇದು ಎರಡನೇ ದಸರಾ ಅತ್ಯಂತ ಯಶಸ್ವಿಯಾಗಿ ಆಗಿದೆ. ನಾಡಿಗೆ ನಾಡಹಬ್ಬ ವಿಜಯನಗರ ಸಾಮ್ರಾಜ್ಯದಿಂದ ಮೈಸೂರಿಗೆ ಹೋಗಿತ್ತು. ಅದೇ ಮತ್ತೊಂದು ಸಲ ಕಲ್ಯಾಣ ಕರ್ನಾಟಕಕ್ಕೆ ಈ ಸಿಂಧನೂರು ದಸರಾ ಸೌಹಾರ್ದ ದಸರಾ ಮಾದರಿಯಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ದಸರಾ ಮೊದಲನೇದಾಗಿ ಜುಲೈ ಮೊದಲ ವಾರದಲ್ಲಿ ಮಾನ್ಯ ಶಾಸಕರು ಒಂದು ಸಭೆ ಕರೆದು ಕಳೆದ ದಸರಾ ಉತ್ಸವ ಸಮಿತಿ ಮತ್ತು ಏನು ಮಾಡ್ಬೋದು 3 ತಿಂಗಳ ಮುಂಚೆ ನಾವಿಷ್ಟು ಅಡ್ವಾನ್ಸ್ ಯಾಕಂತ ಅಂದಾಗ ಗೊತ್ತಿತ್ತು. ಅದರಿಂದ ಒಂದು ಕ್ರಿಯಾ ಯೋಜನೆ ಬೇಕು, ಒಂದು ಪ್ಲಾನಿಂಗ್ ಬೇಕು. ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಟೀಮ್ ಇದ್ದರೆ ಮಾತ್ರ ನಾವೇನಾದರೂ ಒಳ್ಳೆ ರೀತಿಯಾಗಿ ಕಾರ್ಯಕ್ರಮ ಮಾಡ್ಬೋದು ಅಂತೇಳಿ ಆ ನಿಟ್ಟಿನಲ್ಲಿ ಮತ್ತು ಅತ್ಯಂತ ಪಾರದರ್ಶಕವಾಗಿ ಈ ಒಂದು ಲೆಕ್ಕಪತ್ರವನ್ನು ತಮ್ಮ ಮುಂದೆ ನಾನು ಮಂಡಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸತಕ್ಕಂಥ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಮಾಜಿ ಸಂಸದರಾದ ಕೆ ಕೃಪಾಕ್ಷರ್ ಸಾಹೇಬರೇ, ತಹಸೀಲ್ದಾರರು, ಇಒ ಸಾಹೇಬರು ಹಾಗೂ ಕಮಿಷನರ್ ಅವರು ಮತ್ತೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಿಂಧನೂರಿನ ಸಜ್ಜನ ನಾಗರಿಕ ಬಂಧುಗಳು ಮತ್ತು ದಸರಾ ಉತ್ಸವ ಸಮಿತಿ ಎಲ್ಲ ಸರ್ವ ಸದಸ್ಯರಿಗೆ ನಾನು ಈ ಲೆಕ್ಕಪತ್ರವನ್ನು ಮಂಡಿಸ್ತಾ ಇದ್ದೇನೆ. ಈ ಲೆಕ್ಕಪತ್ರ ಮೊದಲಿಗೆ ನಾವು ಏನು ಭಾಳಷ್ಟು ಹೇಳಿದ್ವಿ, ದೇವೇಂದ್ರ ಗೌಡರು ಅಷ್ಟಾಗಿದೆ ಇಷ್ಟಾಗಿದೆ, ನನಗೂ ಭಾಳಷ್ಟು ಜನ ಕೇಳ್ತಾ ಇದ್ದರು ಈ ಲೆಕ್ಕಪತ್ರವನ್ನು ಬರೀ ಎಷ್ಟಾಗಿರ್ಬೋದು. ನಿನ್ನೆ ಮೊನ್ನೆವರೆಗೂ ಸುಮಾರು 4-5 ಕೋಟಿ ಆಗಿರ್ಬೋದು. ನಾವು ಕೇಳ್ತಾ ಇದ್ವಿ ಎಷ್ಟಾಗಿರ್ಬೋದು ನೀವು ಹೇಳಿ ಅಂತಂದಾಗ ಮಿನಿಮಮ್ 4 ಕೋಟಿ ಆಗಿರ್ಬೋದು, ಕೆಲವರು 5 ಕೋಟಿ ಆಗಿರ್ಬೋದು, 3 ಕೋಟಿ ಆಗಿರ್ಬೋದು ಅಂತೇಳಿ ಈಗ ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದು ನಿಜಕ್ಕೂ ಸಂತೋಷ ತರುವ ನಿಟ್ಟಿನಲ್ಲಿ ನಾವು ಖರ್ಚು ವೆಚ್ಚವನ್ನು ಅಧಿಕಾರಿಗಳಾಗಿರ್ಬೋದು, ನಮ್ಮ ದಸರಾ ಉತ್ಸವ ಸಮಿತಿ ಅತ್ಯಂತ ಪಾರದರ್ಶಕವಾಗಿ ಮತ್ತು ಎಷ್ಟು ಸಾಧ್ಯ ಆಗುತ್ತೋ ಖರ್ಚುಗಳಿಗೆ ಅಷ್ಟು ಮಟ್ಟಿಗೆ ನಾವು ಹೊರೆ ಹಾಡದಂತೆ ನಾವು ನಿರ್ವಹಿಸಿದ್ದೇವೆ ಅನ್ನೋ ಒಂದು ಸಂತೃಪ್ತ ಭಾವನೆ ನಮ್ಮ ದಸರಾ ಉತ್ಸವ ಸಮಿತಿಗಿದೆ. ಈಗ ನಾನು ತಮ್ಮ ಮುಂದೆ ಮೊದಲು ಖರ್ಚಿನ ವಿವರವನ್ನು ಹೇಳುತ್ತೇನೆ, ನಂತರ ಅದಕ್ಕೆ ಬಂದಿರತಕ್ಕಂಥ ಹಣಕಾಸಿನ ಮೂಲ ಯಾವ ರೂಪದಲ್ಲಿ ನಮಗೆ ಬಂದಿದೆ ಅಂತ ನಾನು ಹೇಳ್ತೇನೆ. ಮೊದಲಾಗಿ ನಾವು ಈ ಬಾರಿ 11 ದಿನಗಳು ಗ್ರಾಮೀಣ ಮತ್ತು ನಗರದಲ್ಲಿ 11 ದಿನಗಳ ದಸರಾ ಕಾರ್ಯಕ್ರಮಕ್ಕೆ ವೇದಿಕೆ ನಿರ್ಮಾಣ, ಸ್ಟೇಜ್ ನಿರ್ಮಾಣಕ್ಕಾಗಿ ಎಲ್ಲ ಕಡೆ ಎಲ್ಲ ಗ್ರಾಮೀಣ ಮತ್ತು ನಗರಗಳಲ್ಲಿ ನಾವು ನಾನು ಇನ್ ಡೀಟೇಲ್ ಆಗಿ ಹೋಗ್ತಾ ಇದ್ದೀನಿ. ಬಸವರಾಜ್ ಗಸ್ತಿ ಸಪ್ಲೈಯರ್ಸ್ ಅವರಿಗೆ ನಾವು ಟೋಟಲ್ ಗ್ರಾಮೀಣ ಮತ್ತು ನಗರ ಯುವ ದಸರಾ ಎಲ್ಲ ಸೇರಿ 8,93,500 ರೂಪಾಯಿಗಳನ್ನು ಪಾವತಿ ಮಾಡಿದ್ದೇವೆ. ಆಪಲ್ ಪರ್ವಿ ಸಪ್ಲೈಯರ್ಸ್ ಅಲ್ಲಿ ಆಪಲ್ ಪರ್ವಿ ಕ್ರಾಸ್ನಲ್ಲಿ ಇರತಕ್ಕಂಥ ನಾವು ಬೇರೆ ಇದ್ರೂ ಸಹ ಅಡಿಗೆ ಸಾಮಾನು ಮತ್ತು ಒಂದು ಸ್ಟೇಜ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು 32,000 ರೂಪಾಯಿನ ಕೊಟ್ಟಿದ್ದೇವೆ. ಆಮೇಲೆ ಮಂಜು ಸಪ್ಲೈಯರ್ಸ್ ಅವರಿಗೆ ಸತ್ಯಾಗ್ರಹದಲ್ಲಿ ನಡೆದಂತ 4 ದಿನಗಳ ಕಾರ್ಯಕ್ರಮ, ಮಾನ್ಯ ಸಚಿವರ ಕಾರ್ಯಕ್ರಮವೂ ಸೇರಿ ಅಲ್ಲಿರ್ತಕ್ಕಂಥ ಫ್ಲವರ್ ಡೆಕೋರೇಷನ್ ಆಗಿರ್ಬೋದು ಮತ್ತು ಕೆಲವು ಎಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ 80,000 ರೂಪಾಯಿಗಳ 4 ದಿನಗಳ ಕಾಲ 80,000 ರೂಪಾಯಿಗಳನ್ನು ಪಾವತಿಸಿದ್ದೇವೆ. ಅಲ್ಲಾಬಕ್ಸಿ ಸಪ್ಲೈಯರ್ಸ್ RH ನಂಬರ್ 2 ರಾಗಲ್ ಪರ್ವಿ ಮತ್ತು ಪಗಡದಿನಿ ಈ 3 ಗ್ರಾಮೀಣ ದಸರೆಗಳಲ್ಲಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ 1,65,000 ರೂಪಾಯಿಗಳನ್ನು ಸಲ್ಲಿಸಿದ್ದೇವೆ. ಯಮನೂರು ಸಪ್ಲೈಯರ್ಸ್ ಯುವ ದಸರಾ ಕಾರ್ಯಕ್ರಮದಲ್ಲಿ ಅಡುಗೆ ಸಾಮಾನುಗಳನ್ನು ಪೂರೈಸಿದ್ದಕ್ಕಾಗಿ ಅವರಿಗೆ 71,800. 71,800ರಲ್ಲಿ ಕೆಲವು ಅಡುಗೆ ಸಾಮಾನುಗಳು ಮಿಸ್ ಆಗಿದ್ದಾವೆ, ಅದರದೇ ಒಂದು 25,000 ರೂಪಾಯಿ ಆಗಿದೆ. ಇಲ್ಲಾಂದ್ರೆ ಇನ್ನೂ ಖರ್ಚು ಕಡಿಮೆ ಆಗ್ತಿತ್ತು. ಮತ್ತೆ ನಂತರ ನಾಗರಾಜ್ ಮುಕುಂದ ಅಂಬಾ ಆರತಿ ಅತ್ಯಂತ ಅದ್ಭುತವಾಗಿ ಸ್ಟೇಜ್ ಅನ್ನು ನಿರ್ಮಾಣ ಕೊಟ್ಟಂತ ನಾಗರಾಜ್ ಮುಕುಂದ್ ಅವರು ಅಲ್ಲಿ ಈ ಒಂದು ವಿಶೇಷ ಅಂದ್ರೆ ಅಲ್ಲೇ ವ್ಯವಸ್ಥೆ ಮಾಡಿದ್ದೀವಿ. ನಾಗರಾಜ್ ಮುಕುಂದ್ ಅವರು 1,15,000 ರೂಪಾಯಿಗಳನ್ನ ಆ ಮುಕುಂದದ ಅಂಬಾ ಆರತಿ ಮತ್ತು ಅಂಬಾಮಠದ ಕಾರ್ಯಕ್ರಮದಲ್ಲಿ ನಾವು ಖರ್ಚು ಮಾಡಿದ್ದೇವೆ. ನಂತರ ಅಂಬಾಮಠ ವೇದಿಕೆ ನಿರ್ಮಾಣ ಗೋರೆಬಾಳ್ ಸಪ್ಲೈಯರ್ಸ್ ಅವರಿಗೆ 1,10,000 ರೂಪಾಯಿಯನ್ನು ಅಂಬಾಮಠ ಒಂದು ವೇದಿಕೆ ನಿರ್ಮಾಣ ಕಾರ್ಯಕ್ಕೆ ಕೊಟ್ಟಿದ್ದೇವೆ. ಮತ್ತು ಸತ್ಯಾಗ್ರಹನ 27ರಿಂದ 34-5 ದಿನಗಳ ಕಾಲ ನಡೆದಂತ ಇಲ್ಲಿ ದಸರಾದ ಒಂದು ಈ ಸತ್ಯಾಗ್ರಹದ ಬಾಡಿಗೆಯನ್ನು ಅತ್ಯಂತ ಕಡಿಮೆಯಾಗಿ 5 ದಿನಗಳು ಸೇರಿ 1,50,000 ನಾವು ಅವರಿಗೆ ನೀಡಿದ್ದೇವೆ. ಇದು ಮೊದಲನೇ ಆಯ್ತು. ಇನ್ನು ಎರಡನೇ ಹೆಡ್ನಲ್ಲಿ ನಗರ ಲೈಟಿಂಗ್ ಮತ್ತು ಗ್ರಾಮೀಣ ನಗರ ವೇದಿಕೆ ಲೈಟಿಂಗ್ ಮತ್ತು ಸೌಂಡ್ ಸಿಸ್ಟಮ್ ಇಡೀ ಸಿಂಧನೂರಿನ ತುಂಬ ನಾವು ಏನು ಲೈಟಿಂಗ್ ವ್ಯವಸ್ಥೆಯನ್ನ ಮಾಡಿಸಿದ್ವಿ ದಸರಾ ಉತ್ಸವ ಸಮಿತಿ ವತಿಯಿಂದ. ಅಲ್ಲಿ ಅಮೂಖಾನ್ ಸಪ್ಲೈಯರ್ಸ್ ಇವರಿಗೆ ನಗರ ಲೈಟಿಂಗ್ ಮತ್ತು ಯುವ ದಸರಾ ಕಾರ್ಯಕ್ರಮದಕ್ಕಾಗಿ 7,95,000 ರೂಪಾಯಿ ಸುಮಾರು 15 ದಿವಸಗಳ ಕಾಲ ನಗರದಲ್ಲಿ ಇಡೀ ಸಂಪೂರ್ಣ ನಗರವನ್ನ ಲೈಟಿಂಗ್ ಕಂಗೊಳಿಸುವಂತೆ ಮಾಡಿರ್ತಕ್ಕಂಥ ಅಮೂಖಾನ್ ಸಪ್ಲೈಯರ್ಸ್ಗೆ 7,95,000 ಕೊಟ್ಟಿದ್ದೇವೆ. ಮುರಳಿ ಸೌಂಡ್ ಸಾಧೋನಿ ಸತ್ಯಾಗ್ರಹದಲ್ಲಿ ನಡೆದಕ್ಕಂಥ 28, 29, 30 3 ದಿನ ಕಾರ್ಯಕ್ರಮಕ್ಕೆ ಈ ಸೌಂಡ್ ಸಿಸ್ಟಮ್ ಅನ್ನ ಒದಗಿಸಿದಂತ ಮುರಳಿ ಸೌಂಡ್ ಸಾಧೋನಿ ಅವರಿಗೆ 60,000 ಕೊಟ್ಟಿದ್ದೇವೆ.
ಮತ್ತೆ ಭಾಷಾ ಟ್ರಸ್ಟ್ ಲೈಟ್ಸ್ ಈ ಸತ್ಯಗಾರ್ಡನಲ್ಲಿ ಕಾರ್ಯಕ್ರಮದಲ್ಲಿ ಆಡತಕ್ಕಂಥ ದಾರಿ ಉದ್ದಕ್ಕೆ ಆಗಿರುವಂಥ ಟ್ರಸ್ಟ್ ಲೈಟ್ಗೆ ಸುಮಾರು 6 ದಿನಗಳ ಕಾಲ ಮಾಡಿದಂಥ 65,000 ಪಾವತಿಸಿದ್ದೇವೆ. ಮತ್ತು ಎಲ್ಲ ಗ್ರಾಮೀಣ ಮತ್ತು ನಗರ ಪ್ರದೇಶ ಮತ್ತು ಯುವ ದಸರಾದಲ್ಲಿ LED ವ್ಯವಸ್ಥೆ, LED ಸ್ಕ್ರೀನ್ ವ್ಯವಸ್ಥೆ ಮಾಡಿದಂಥ ಅಂಬರೀಶ್ ತುರ್ವಿಹಾಳ್ LED ಅವರು ಇವರಿಗೆ 1,03,700 ರೂಪಾಯಿ ಕೊಟ್ಟಿದ್ದೇವೆ. ಮತ್ತು ಅದೇ ರೀತಿ ವೀರೇಶ್ ಗಂಗಾವತಿ LED ಅನ್ನ ನಾವು ಇಬ್ಬರಿಗೆ ಕೊಟ್ಟಿದ್ದೀವಿ, ತೊಂದರೆ ಆಗಬಾರ್ದು ಅಂತೇಳಿ. ಅದೇ ರೀತಿ ಸಪ್ಲೈಯರ್ಸ್ ಎಲ್ಲರಿಗೆ ಹಂಚಿದ್ದೀವಿ. ಆ ರೀತಿಯಾಗಿ ವೀರೇಶ್ ಗಂಗಾವತಿ ಅವರಿಗೆ 1,06,600 ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಈ ತರ ಒಟ್ಟು 11,30,300 ರೂಪಾಯಿಗಳು ನಗರ ಲೈಟಿಂಗ್ ಆಯಿತು. ಮತ್ತು ಅದೇ ರೀತಿ ಸಪ್ಲೈಯರ್ಸ್ಗೆ 16,17,300 ರೂಪಾಯಿ ಆಗಿತ್ತು. ಮತ್ತು ನಂತರ ವಸತಿ ಮತ್ತು ಆತಿಥ್ಯ ವೆಚ್ಚ, ವಸತಿ ಮತ್ತು ಆತಿಥ್ಯ ವೆಚ್ಚ, ಈಗ ಬಂದಂತ ಅತಿಥಿಗಳು, ಕಲಾವಿದರು ಮತ್ತೆ ಗೆಸ್ಟ್ಗಳಿಗೆ ನಾವು 3 ಹೋಟೆಲ್ಗಳನ್ನ ವಿನಯ ರೆಸಿಡೆನ್ಸಿ, ಮಾನ್ಯತಾ ಮತ್ತು ಕಾಕತೀಯ ಕ್ಲಬ್ ಬೇರೆ ಬೇರೆ ಕಡೆ ಮಾಡಿದ್ವು. ಮಾನ್ಯತಾ ರೆಸಿಡೆನ್ಸಿಗೆ 45,900 ರೂಪಾಯಿಗಳನ್ನ ಪಾವತಿಸಲಾಗಿದೆ. ಕಾಕತೀಯ ಕ್ಲಬ್ಗೆ 91,866 ರೂಪಾಯಿಗಳನ್ನ ಪಾವತಿಸಲಾಗಿದೆ. ಹೋಟೆಲ್ ವಿವೇದ ಗ್ರ್ಯಾಂಡ್ಗೆ 7,090 ರೂಪಾಯಿನ ಪಾವತಿಸಲಾಗಿದೆ. ವಿನಯ ರೆಸಿಡೆನ್ಸಿಗೆ 45,859 ರೂಪಾಯಿಗಳು. ಹೀಗಾಗಿ ವಸತಿ ಮತ್ತು ಹೋಟೆಲ್ಗಾಗಿ ಒಟ್ಟು ನಮಗೆ 1,90,715 ರೂಪಾಯಿಗಳು ಖರ್ಚಾಗಿವೆ. ನಂತರ ಗೌರವ, ಸನ್ಮಾನ, ಬಹುಮಾನ ಮತ್ತು ನೆನಪಿನ ಕಾಣಿಕೆಗಳನ್ನು ಇಡೀ ಗ್ರಾಮೀಣ ಮತ್ತು ನಗರ ದಸರೆಗಳಲ್ಲಿ ನೋಡಿದಾಗ ಸಾಲಿಮಠ್ ಕಲೆಕ್ಷನ್ಸ್ ಅವರಿಗೆ ಸ್ಮರಣಿಕೆ, ಹೆಗಲುಪಟ್ಟಿ, ಶಾಲು, ಹಾರ, ಇತರೆ ಸ್ಮರಣಿಕೆಗಳು ಸೇರಿ 2,05,400 ಒಟ್ಟು ಓವರಾಲ್ ದಸರಾ ಉತ್ಸವ ಸಮಿತಿಗೆ. ಕನ್ನಡ ಪರ ಸಂಘಟನೆಗಳಿಗೆ ನೀಡಿದಂಥದ್ದು 80,000. ಅವರು ಕೆಲವು ಖರ್ಚುಗಳು ಹೆಗಲ್ಪಟ್ಟಿ ಮತ್ತು ಇದಕ್ಕಾಗಿ. ಸಂಗ್ರಾಣಿ ಮತ್ತು ಗುಂಡು ಕಲ್ಲು ಎತ್ತುವ ಸ್ಪರ್ಧೆ ವ್ಯವಸ್ಥೆ ಮತ್ತು ಬಹುಮಾನ 40,000 ರೂಪಾಯಿಗಳು. ತಾಲೂಕು ಮಟ್ಟದ ಕ್ರೀಡಾಕೂಟಗಳ ಬಹುಮಾನ 34,000 ರೂಪಾಯಿಗಳು. ಈ ತರ ಸ್ಮರಣಿಕೆಗೆ ಒಟ್ಟು 3,59,400 ರೂಪಾಯಿಗಳನ್ನು ನಾವು ಖರ್ಚು ಮಾಡಿದ್ದೇವೆ. ನಂತರ ಮುದ್ರಣ, ಕಲೆ, ಗ್ರಾಮೀಣ ಮತ್ತು ನಗರ ಶೃಂಗಾರ, ಮತ್ತೆ ನಾವು ಇದೆಲ್ಲವನ್ನು ಇನ್ವಿಟೇಷನ್ ಆಗಿರ್ಬೋದು, ಬೇರೆ 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 ಥರದ ಖರ್ಚುಗಳು. ಈ ನಾವು ನೋಡಿದ್ವಿ ಈಗ ಹಿರೇಗೌಡರು ಹೇಳಿದಂಗೆ ದೇವೇಂದ್ರ ಹುಡ ಮತ್ತು ತಂಡ, ಆ ಸೆಲ್ಫಿ ಸ್ಟ್ಯಾಂಡ್ ಆಗಿರ್ಬೋದು, ಅಂಬಾರಿ ಸ್ಟ್ಯಾಂಡ್ ಆಗಿರ್ಬೋದು, ಛತ್ರಿ, ಚಾಮರ ಮತ್ತು ಶೃಂಗಾರ, ಗ್ರಾಮೀಣ, ನಗರ ಇವೆಲ್ಲವೂ ಸೇರಿ ಅವರಿಗೆ 2,90,165 ರೂಪಾಯಿಗಳನ್ನು ನಾವು ಪಾವತಿಸಿದ್ದೇವೆ. ಅದೇ ರೀತಿ HKBN, DKS, ಬಸ್ಸು ಡಿಸೈನ್, ಆಹ್ವಾನ ಪತ್ರಿಕೆ ಇರ್ಬೋದು, ಹೆಲಿಕಾಪ್ಟರ್ ಟಿಕೆಟ್ಸ್ ಇರ್ಬೋದು, ಈ ರೀತಿ ಬೇರೆ ಬೇರೆ ತರಹದ ಆಹ್ವಾನ ಪತ್ರಿಕೆಗಳನ್ನು ನಾವು ಪ್ರಿಂಟಿಂಗ್ ಕೊಟ್ಟಿದ್ದು 1,59,700 ರೂಪಾಯಿ. ಮತ್ತು ವಲಿ ಆರ್ಟ್ಸ್ ನಗರ ಮತ್ತು ಗ್ರಾಮೀಣದಲ್ಲಿ ಇರ್ತಕ್ಕಂಥ ಬ್ಯಾನರ್ಗಳು ಮತ್ತು ಡಿಸೈನು 1,37,600 ರೂಪಾಯಿಗಳು. ಮತ್ತು ಆನೆ ಮತ್ತು ಅಂಬಾರಿಗೆ ಅನುಮೇಶ್ ಕುರ್ಕುಂದಿ ಅವರಿಗೆ ಆನೆ ಮತ್ತು ಅಂಬಾರಿ ಡೆಕೋರೇಷನ್, ಹೂಗಳು ಮತ್ತು ಅದಕ್ಕೆ ಬೇಕಾದಂಥ ಸಾಮಗ್ರಿ 9,500 ರೂಪಾಯಿಗಳನ್ನು ಪಾವತಿಸಿದ್ದೇವೆ. ಅಂಬಾದೇವಿ ಮತ್ತು ಗಾಂಧಿ ಟ್ಯಾಬ್ಲೋ ಟ್ಯಾಕ್ಸಿ ಬಾಡಿಗೆ ಮತ್ತು ಇತರೆ 45,000 ರೂಪಾಯಿಗಳನ್ನು ಪಾವತಿ ಮಾಡಿದ್ದೇವೆ. ನಂತರ ಗಾಂಧಿ ಟ್ಯಾಬ್ಲೋ ತಯಾರಿ ವೆಚ್ಚ 45,000. ಅಂಬಾದೇವಿ ಗಾಂಧಿ ಟ್ಯಾಬ್ಲೋ ಮತ್ತು ಟ್ಯಾಕ್ಸಿ ಬಾಡಿಗೆ 26,000. ಅಂಬಾದೇವಿ ಸ್ತಬ್ಧ ಚಿತ್ರ ಇಡೀ ಗ್ರಾಮೀಣ ಮತ್ತು ನಗರ 3,20,000. ಮತ್ತೆ ದುರ್ಗಾಮೂರ್ತಿ RH ನಂಬರ್ 2 ನಲ್ಲಿ ನಾವು ದುರ್ಗಾಮೂರ್ತಿಯನ್ನು ಮಾಡಿಸಲ್ಲಿ 19,000. ಮತ್ತು ಇನ್ನೊಂದು ದೇವಿ ಮೂರ್ತಿ ಲಿಂಗ್ಸ್ಗೂಡ್ ಅವರು ಕೊಟ್ಟಿದ್ದು ಅದು 19,000. ಮತ್ತು ಕಂಪ್ಲಿ ಕಲಾ ತಂಡದವರಿಗೆ ಒಂದು 20,000. ದಸರಾ ಫ್ಲಾಗ್ ಮಂಜುನಾಥ ಸಿಂಧುರ್ವಾಣಿ ಅವರ ಹತ್ರ ಮಾಡಿಸಿದ್ದು 7,000. ಈ ರೀತಿಯಾಗಿ ಒಟ್ಟು ಮುದ್ರಣ, ಕಲೆ, ಗ್ರಾಮೀಣ, ಪ್ರಿಂಟಿಂಗ್, ನಗರ ಶೃಂಗಾರ ಇವೆಲ್ಲ ಸೇರಿ 10,52,965 ರೂಪಾಯಿ ಆಗಿದೆ. ನಂತರ ಇದೆಲ್ಲ ಅದ್ದೂರಿಯಾಗಿ ಪ್ರತಿ ದಿವಸ ನೀವು ಖುಷಿ ಪಟ್ಟಿರ್ತಕ್ಕಂಥ ವಿಡಿಯೋ, ಫೋಟೋಗ್ರಫಿ, ಜಾಹೀರಾತು, ಪ್ರಚಾರ ಮಾಧ್ಯಮ ಮತ್ತು ರೀಲ್ಸ್ ಅನ್ನು ನೀವು ನೋಡ್ತಾ ಇದ್ರಿ. ಅದಕ್ಕಾಗಿ ಖರ್ಚು ಮಾಡಿದ್ದು ನಾವು ವೀರೇಶ್ ಸಾಸಲಮರಿ JSR ಗ್ರಾಫಿಕ್ಸ್ 2 ಆಲ್ಬಮ್ ಸೇರಿ ಮುಂದೆ ಕೊಡ್ಬೇಕಂತೇಳಿ 2,50,000 ರೂಪಾಯಿ ಕೊಟ್ಟಿದ್ದೀವಿ ಓವರಾಲ್ ದಸರಾ ಉತ್ಸವಕ್ಕೆ. ಮತ್ತೆ ಜಿಂಗಲ್ ಮಿಕ್ಸಿಂಗ್ ಅಂತೇಳಿ ಈ ಕೆಲವು 2 ನಿಮಿಷದ ನೀವು ಏನು ಮಾಹಿತಿಯನ್ನು ಕೊಡ್ತಾ ಇದ್ರು ಅದಕ್ಕೆ 3,500 ರೂಪಾಯಿನ ಕೊಟ್ಟಿದ್ದೇವೆ. ಜಾಹೀರಾತು ರೀಲ್ಸ್ ವೆಚ್ಚ ಆಗಿ 20,000 ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಮತ್ತು ಜಿಲ್ಲಾ ಪತ್ರಕರ್ತರ ವಾಹನ ಮತ್ತು ಊಟದ ವ್ಯವಸ್ಥೆಯಾಗಿ ಸಚಿವರ ಅಂಬಾಮಠ ಕಾರ್ಯಕ್ರಮ ಇರ್ಬೋದು, ಇಲ್ಲಿ ಕಾರ್ಯಕ್ರಮ ಇರ್ಬೋದು, ಇವೆಲ್ಲ ಕಾರ್ಯಕ್ರಮಕ್ಕೆ 42,000 ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಮತ್ತು ಜಾಹೀರಾತು ಮತ್ತು ಪ್ರಚಾರ ಮತ್ತು ಇತ್ತೀತರ ಕಾರ್ಯಕ್ರಮಗಳಾಗಿ 4 ಲಕ್ಷ ರೂಪಾಯಿಗಳನ್ನು ನಾವು ಖರ್ಚು ಮಾಡಿದ್ದೇವೆ. ಒಟ್ಟು 7,15,500 ರೂಪಾಯಿ. ಈ ಒಂದು ಅಮೌಂಟನ್ನು ನಮ್ಮ MCA ಏನು ಸರ್ಕಾರದ ಬಜೆಟ್ MCAದವರೇ ಅವರು ಪಾವತಿ ಮಾಡ್ತಾರೆ ಅದನ್ನ. ನಂತರ ಅರುಣ್ ಮಲ್ನಾಡು ಸಾಂಸ್ಕೃತಿಕ ತಂಡ ಇದು ಸಹ MCAದವರೇ ಪಾವತಿ ಮಾಡ್ತಾರೆ. ರಾಜೇಶ್ ಕೃಷ್ಣನ್ ಹಾಗೂ ಗಾಯಕರು ಮತ್ತು ನೃತ್ಯ ತಂಡ, ರಾಜೇಶ್ ಕೃಷ್ಣನ್ ಅವ್ರ ಜೊತೆಗೆ ಬಂದಂತ 4 ಜನ ಗಾಯಕರು ಮತ್ತೆ ಜೊತೆಗಿರ್ತಕ್ಕಂಥ 11 ಮಂದಿ ನೃತ್ಯ ಕಲಾವಿದರು ಸೇರಿ ಅವರೆಲ್ಲ ಸಲಕರಣೆ ಸಾಮಗ್ರಿಗಳು ಸೇರಿ 7,50,000 ಕೊಟ್ಟಿದ್ದೇವೆ. ಅನುಶ್ರೀ
ಆಂಕರ್ ಅವರಿಗೆ 2,50,000 ರೂಪಾಯಿ ಕೊಟ್ಟಿದ್ದೇವೆ. ಮತ್ತು ಅನುಶ್ರೀ ಮತ್ತು ರಾಜೇಶ್ ಕೃಷ್ಣ ಬರಬೇಕಾದ್ರೆ ವಿಮಾನ ಮತ್ತು ಕಾರ್ ಬಾಡಿಗೆಯಾಗಿ 45,000 ರೂಪಾಯಿಯನ್ನು ಕೊಟ್ಟಿದ್ದೇವೆ. ಮತ್ತು ಇಲ್ಲಿ ನಡೆದಂಥ 30ನೇ ತಾರೀಕು ಶಮಿತಾ ಮಲ್ನಾಡು ಹಾಗೂ ಗಾಯಕರು ಮತ್ತು ನೃತ್ಯ ತಂಡದವರಿಗೆ 3,50,000 ಕೊಟ್ಟಿದ್ದೇವೆ. ಬಾಳು ಬೆಳಗುಂದಿ ಗಾಯಕರಿಗೆ 1 ಲಕ್ಷ ಕೊಟ್ಟಿದ್ದೇವೆ. ಮತ್ತು ಅದೇ ಥರ ಮರುದಿನ ನಡೆದಂಥ ಮಿಮಿಕ್ರಿ ಗೋಪಿ ಮತ್ತು ಕಾಮಿಡಿ ಕಿಲಾಡಿಗಳು ಅವರಿಗೆ ನಾವು 1,60,000 ಕೊಟ್ಟಿದ್ದೇವೆ. ಮತ್ತು ಈ ಸತ್ಯಾಗ್ರಹ ನಡೆತಕ್ಕಂಥ ಸೌಂಡ್ ಮತ್ತು ಲೈಟ್ ಸಿಸ್ಟಮ್ ಯುವ ದಸರಾದಲ್ಲಿ ಇರ್ತಕ್ಕಂಥ ಕೊನೆಯ ದಿನದ ಲೈಟಿಂಗು ಸೌಂಡ್ ಸಿಸ್ಟಮ್, ಯಾಕಂದ್ರೆ ಅದ್ದೂರಿಯಾಗಿ ರಾಜಕೀಯ ಕಾರ್ಯಕ್ರಮ ಕೊಡಬೇಕಾದ್ರೆ ಸೌಂಡ್ ಸಿಸ್ಟಮ್ ಚೆನ್ನಾಗಿರಬೇಕಾಗಿತ್ತು. ಅದನ್ನು ನಾವು ಬೆಂಗಳೂರಿಂದಲೇ ತರಿಸಿದ್ದೀವಿ. ಅವರಿಗೆ 5 ಲಕ್ಷವನ್ನು ನಾವು ಪಾವತಿಸಿದ್ದೀವಿ. ಮತ್ತು ಎಲ್ಲ ಗಾಯಕರಿಗೆ ವಸತಿ ಮತ್ತು ಆಹಾರದ ವ್ಯವಸ್ಥೆ 37,000 ರೂಪಾಯಿ ಆಗಿದೆ. ನಂತರ ಗ್ರಾಮೀಣ ಮತ್ತು ನಗರ ಪೂಜಾ ಕಾರ್ಯಕ್ರಮ, ಈಗೀಗ ಹಿರೇಗೌಡರು ಹೇಳಿದಂಗೆ ಅಮರೇಶ್ ಸ್ವಾಮಿ ಅವರು ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದರು. ಅದಕ್ಕಾಗಿ ನಾವು ಅವರಿಗೆ ಪೂಜಾ ಸಾಮಗ್ರಿ ಮತ್ತು ಇತರ ವೆಚ್ಚ ಅಂತೇಳಿ 55,000 ರೂಪಾಯಿ ಪೂಜಾ ಸಾಮಗ್ರಿಗಳಾಗಿದ್ದಾವೆ. ಮತ್ತು ಅಲ್ಲಿ ಅವ್ರ ಜೊತೆಗಿರ್ತಕ್ಕಂಥ ಲೇಬರ್ ಸುಮಾರು 11 ದಿನಗಳ ಕಾಲ ಅವರೊಟ್ಟಿಗಿರ್ತಕ್ಕಂಥ ಲೇಬರ್ ಚಾರ್ಜ್ 12,000 ರೂಪಾಯಿ ಆಗಿದೆ. ಮತ್ತು ಉಡಿ ತುಂಬುವ ಕಾರ್ಯಕ್ರಮವನ್ನು ನಾವು ಮಾಡಿ ನೆರವೇರಿಸಿದ್ದೀವಿ, ಅದಕ್ಕೊಂದು 75,000 ರೂಪಾಯಿ ಆಗಿದೆ. ಅದಕ್ಕೆ ಮತ್ತು ಇದೆಲ್ಲದಕ್ಕೂ 11 ದಿನಗಳ ಒಂದು ಪುರೋಹಿತ ಅವರಿಗೆ ಗೌರವಧನವಾಗಿ ನಾವು 25,000 ರೂಪಾಯಿ ಕೊಟ್ಟಿದ್ದೇವೆ. ಒಟ್ಟು 1,67,000 ರೂಪಾಯಿಗಳನ್ನು ಈ ಗ್ರಾಮೀಣ ಮತ್ತು ನಗರ ಪೂಜಾ ಕಾರ್ಯಕ್ರಮಕ್ಕಾಗಿ ನಾವು ಖರ್ಚು ಮಾಡಲಾಗಿದೆ. ಅದು ಬಿಟ್ಟು ಮತ್ತು ಎಲ್ಲಾ ದಿನಗಳಲ್ಲಿ ನಾವು ಒಬ್ಬ ಸೆಲೆಬ್ರಿಟಿ ಸಿಂಗರ್ ಅನ್ನ ಕರ್ಕೊಂಡ್ ಬಂದಿದ್ದೀವಿ. ಅದು ಸಾಕಷ್ಟು ಸೆಲೆಬ್ರಿಟಿ ಸಿಂಗರ್ಗಳು ಕರ್ಕೊಂಡಿದ್ದೀವಿ. ಅದರಲ್ಲಿ ಸ್ಥಳೀಯ ಕಲಾವಿದರಾದ ನಾರಾಯಣಪ್ಪ ಮಾಡಿಸಿರುವ ಮತ್ತು ಕಲಾ ತಂಡಗಳ ವೆಚ್ಚ 1 ಲಕ್ಷ ಪಾವತಿ ಮಾಡಿದ್ದೇವೆ. ಮತ್ತು ಜೋಗತಿ ನೃತ್ಯ ಅಂಬಾಮಠದಲ್ಲಿ ಒಂದು ಜೋಗತಿ ನೃತ್ಯವನ್ನು ಮಾಡಿಸಲು 41,000 ರೂಪಾಯಿಯನ್ನು ಪಾವತಿ ಮಾಡಿದ್ದೇವೆ. ಮತ್ತು ಸರಿಗಮ ಸೀಸನ್ 21ರ ವಿನ್ನರ್ ಶಿವಾನಿ ಅವರು ಬೀದರ್ನಿಂದ ಬಂದಿರೋದು, ಶಿವಾನಿ ಸಿಂಗರ್, ನಿಮಗೆ 35,000 ರೂಪಾಯಿ. ಮತ್ತು ಭೂಮಿಕಾ ಅಂತೇಳಿ ಹೊಸಪೇಟೆಯಿಂದ ಬಂದಂತ ಅವರಿಗೆ 25,000 ರೂಪಾಯಿ. ಮತ್ತು ಜ್ಞಾನೇಶ್ ಧಾರವಾಡದಿಂದ ಬಂದಂತವ್ರಿಗೆ 25,000 ರೂಪಾಯಿ. ಇವರಿಗೆ ಒಂದು ಆರ್ಕೆಸ್ಟ್ರಾ ಟೀಮ್ ಬಂದಿತ್ತು ಅಂಬಾಮಠದಲ್ಲಿ, ನಂದೀಶ್ ಆರ್ಕೆಸ್ಟ್ರಾ ಶಿವಮೊಗ್ಗ ಅಂತೇಳಿ 45,000 ರೂಪಾಯಿ. ಮತ್ತು ವರ್ಣ ಬೆಂಗಳೂರು 2 ದಿನ ಬಂದಿದ್ರು ಅವರು, ಗಾಂಧಿನಗರದಲ್ಲಿ ಮತ್ತು ಆಡಿಚಂಬರಲ್ಲಿ, ಅವರಿಗೆ 60,000 ರೂಪಾಯಿ, ದಿನಕ್ಕೆ 30,000. ಮತ್ತು ಸುಪ್ರೀತ್ ಹಾಸನದಿಂದ ಬಂದಂತ ಗಾಯಕನಿಗೆ 27,000 ರೂಪಾಯಿ. ವೀರು ಜಮಖಂಡಿ 22,000 ರೂಪಾಯಿ. ರಮೇಶ್ ಲಮಾಣಿ 23,000 ರೂಪಾಯಿ. ಡ್ಯಾಮೇಜ್ ಕಾರ್ಟಿಗೆ 25,000 ರೂಪಾಯಿ. ಮತ್ತು ಬಸವರಾಜ್ ಭರತನಾಟ್ಯ ಸಿಗುಪ್ಪದಲ್ಲಿ ಒಬ್ಬ ಕಲಾವಿದನ ಫಿಮೇಲ್ ಭರತನಾಟ್ಯವನ್ನು ಮಾಡ್ತಾನೆ, ಆತನಿಗೆ ಗಾಂಧಿನಗರದಲ್ಲಿ ಭರತನಾಟ್ಯ ಮಾಡಿಸಿ 10,000 ರೂಪಾಯಿಗಳನ್ನ ಪಾವತಿ ಮಾಡಿದ್ದೇವೆ. ಮತ್ತು ಚೆನ್ನ ಅಂತೇಳಿ ಗಾಯಕ ಬೀದರ್ನಿಂದ ನಮ್ಮ ಬಸವರಾಜ್ ಗಸ್ತಿ ಅವರು ಕರ್ಕೊಂಡು ಬಂದಿದ್ರು, ಆತನಿಗೆ 8,000 ರೂಪಾಯಿನ ಪಾವತಿ ಮಾಡಲಾಗಿದೆ. ಮತ್ತು ಎಲ್ಲಾ ಗಾಯಕರಿಗೆ ನಾವು ಅಲ್ಲೇ ಇರತಕ್ಕಂಥ ಊಟದ ವ್ಯವಸ್ಥೆ ಅಲ್ಲಿದ್ದಾಗ ಮಾಡಿದಾರ, ಅಲ್ಲಿ ಇರಲಾರದಲ್ಲಿ ಹೊರಗಡೆ ಇವರೆಲ್ಲರಿಗೂ ನಾವು ಊಟ ಮತ್ತು ಟಿಫಿನ್ಗಾಗಿ ಕೇವಲ 3,300 ರೂಪಾಯಿಗಳನ್ನ ನಾವು ಖರ್ಚು ಮಾಡಿದ್ದೇವೆ. ಇದ್ರ ಜೊತೆಗೆ ಕಲೆ, ನಾಟಕ, ಜಾಗೃತ ರೂಪಕಗಳು, ಸಾಮಾಜಿಕ ನಾಟಕಗಳ ವೆಚ್ಚವನ್ನು ನಾನು ತಮ್ಮ ಮುಂದೆ ಹೇಳ್ತಾ ಇರ್ತೇನೆ. ಅತ್ಯಂತ ಆಕರ್ಷಕವಾದ ಪ್ರಾರಂಭವಾಗಿರ್ತಕ್ಕಂಥ ತುಂಗಭದ್ರೆಗೆ ಅಂಬಾ ಆರತಿಯಲ್ಲಿ ವಾರಣಾಸಿ ಅರ್ಚಕರು ಬಂದಿದ್ರು. ಆ ವಾರಣಾಸಿ ಅರ್ಚಕರ ವೆಚ್ಚ 2,50,000 ರೂಪಾಯಿ ಅವರಿಗೆ. ಮತ್ತು ಅಲ್ಲೂ ಅವರು ಹೈದರಾಬಾದ್ನಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಮತ್ತು ಹೈದರಾಬಾದಿಗೆ ನಾವು ಟ್ರ್ಯಾಕ್ಸ್ ಮೂಲಕ ಅವ್ರನ್ನ ಕರೆತಂದು ಮತ್ತೆ ಬಿಟ್ಕೊಟ್ಟಿದ್ದು, ಅದು 28,000 ರೂಪಾಯಿ. ಮತ್ತು 3 ಮಾನ್ಯ ಶಾಸಕರ ಅದು ಒಂದು ಕನಸಿನ ಕೂಸು ಜಾಗೃತ ರೂಪಗಳು, ಶಿಕ್ಷಣ ಮತ್ತು ವ್ಯಸನ ಮುಕ್ತ ಅವೆಲ್ಲ ಬಹಳ ಚೆನ್ನಾಗಿ ಮಾಡ್ಬೇಕಂತೇಳಿ ಮೊದಲಿನಿಂದಿತ್ತು. ಆ 3 ಜಾಗೃತ ರೂಪಗಳು ಕೊಪ್ಪಳದ ವ್ಯಾಪಾರಿ ತಂಡದವರು ನಿರ್ವಹಿಸಿದ್ರು. ಅವರಿಗೆ ಮತ್ತು ರಕ್ತರಾತ್ರಿ, ನರನಾಗರ, ಸಾಮಾಜಿಕ ನಾಟಕಗಳು, ಇವೆಲ್ಲ ನಾಟಕಗಳಿಗಾಗಿ ನಾವು 3 ನಾಟಕಗಳನ್ನ ಎಲ್ಲಾ ಗ್ರಾಮೀಣ ಮತ್ತು ನಗರದಲ್ಲಿ, ಮತ್ತು ನರನಾಗರ ಮತ್ತು ರಕ್ತರಾತ್ರಿ ನಾಟಕಗಳು ಟೌನ್ ಹಾಲ್ನಲ್ಲಿ, ಇವರಿಗೆ ಒಟ್ಟಾರೆಯಾಗಿ 4 ಲಕ್ಷ ರೂಪಾಯಿಗಳನ್ನು ಪಾವತಿ ಮಾಡಿದ್ದೇವೆ. ಮತ್ತು ಸ್ಥಳೀಯ ನೃತ್ಯ ಕಲಾವಿದರು, ನಮ್ಮ ಸ್ಥಳೀಯರಾದಂಥ ಚಂದ್ರಮೈಲಾರು ಮತ್ತು ಕರೋಕೆ ಟೀಮು, ಇವರಿಗೆ ನಾವು 2 ಲಕ್ಷ ರೂಪಾಯಿಗಳನ್ನು ಪಾವತಿ ಮಾಡಿದ್ದೇವೆ. ಮತ್ತು ಕವಿಗೋಷ್ಠಿಗಾಗಿ 20,000 ರೂಪಾಯಿಗಳನ್ನು ನಾವು ಖರ್ಚು ಮಾಡಿದ್ದೇವೆ. ಕರವೇ ಮ್ಯಾದಾರ್ ಅವರಿಗೆ 34,000 ರೂಪಾಯಿ ಖರ್ಚು ಮಾಡಿದ್ದೇವೆ. ಮತ್ತು ಡಾಕ್ಟರ್ ಕಾದ್ರವಲ್ಲಿ ಮೈಸೂರಿಂದ ಆಗಮಿಸಿದ ಡಾಕ್ಟರ್ ಕಾದ್ರವಲ್ಲಿ ಅವರು ಸಿರಿಧಾನ್ಯಗಳ ಬಗ್ಗೆ, ಆರೋಗ್ಯದ ಬಗ್ಗೆ ಹೇಳಿದಂಥ ಗೌರವಧನ, ಸಾರಿಗೆ, ಆತಿಥ್ಯ ವೆಚ್ಚ ಅವರಿಗೆ 5,000 ರೂಪಾಯಿಗಳನ್ನು ನಾವು ಕೊಟ್ಟಿದ್ದೇವೆ. ಮತ್ತು ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರಿಗೆ 5,000 ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಡಾಕ್ಟರ್ ಕಾದರವಲ್ಲಿ ಅವರ ಇತರೆ ವೆಚ್ಚಗಳು ಒಂದು 15,000 ರೂಪಾಯಿ ಆಗಿದೆ. ಮತ್ತು ಕಲಾವಿದರ ಊಟ ಮತ್ತು ವಸತಿ 25,500 ರೂಪಾಯಿ ಎಲ್ಲ ಕಡೆ ಬಂತು. ಎಲ್ಲ ಅವರು ಡೋಳಿನವರು ಇರ್ಬೋದು, ಮತ್ತೊಂದಿರ್ಬೋದು, ಲೋಕಲ್ನಾಗೆ ಸಿಂಧುನಲ್ಲಿ ಇರ್ಬೋದು, ಅಂಬಮಠದಲ್ಲಿರೋರು, ಅವರಿಗೆ 25,500 ಖರ್ಚು ಮಾಡಿದ್ದೇವೆ. ವಾಹನ ಬಾಡಿಗೆ ಮತ್ತು ಪೆಟ್ರೋಲ್ ಹಾಕ್ಸಿದ್ದು 5,000 ರೂಪಾಯಿ. ಮತ್ತು ಆನೆ
ಅಂಬಾರಿ ಇರತಕ್ಕಂಥ ಆನೆ ಖರ್ಚಿಗೆ ನಾವು ಅಲಂಕಾರ ಮತ್ತೆ ಬೇರೆ ಬಿಟ್ಟು ಆನೆಗಾಗಿನೇ 1,60,000 ರೂಪಾಯಿ ನಾವು ನೇರವಾಗಿ ಬ್ಯಾಂಕ್ ಮುಖಾಂತರ ನೆಫ್ಟ್ ಮೂಲಕವಾಗಿ ಪಾವತಿಸಿದ್ದೇವೆ. 1,60,000 ರೂಪಾಯಿ. ಮತ್ತು ಖ್ಯಾತ ಚಲನಚಿತ್ರ ನಟರಾದಂಥ ಎಂ ಶ್ರೀಕಾಂತ್ ಅವರು, ಮೇಘಾ ಶ್ರೀಕಾಂತ್ ಅವರು ಆಗಮಿಸಿದ್ದಾರೆ ಗಾಂಧಿನಗರಕ್ಕೆ. ಅವರು ಯಾವುದೇ ಸಂಭಾವನೆ ತೆಗೆದುಕೊಳ್ಳಲಿಲ್ಲ. ಹಾಗಾಗಿ ಅವರಿಗೆ ನಾವು ವಸತಿ, ಆತಿಥ್ಯ ಮತ್ತು ಸ್ಮರಣಿಕೆಯನ್ನು ನೀಡಿದ್ದೇವೆ. 62,000 ರೂಪಾಯಿ ಸ್ಮರಣಿಕೆಯಾಗಿದೆ. ಈಗ ರೀತಿಯಾಗಿ ಕಲೆ, ನಾಟಕ, ರೂಪಕ, ಕೆಲವು ಕಲಾವಿದರಿಗೆ ಖರ್ಚು ಮಾಡಿದಂಥದ್ದು ಇಲ್ಲಿ 12,09,500 ರೂಪಾಯಿಗಳು. ಮತ್ತು ಇದು ಹೊರತುಪಡಿಸಿ ಕ್ಲಸ್ಟರ್ ಮಟ್ಟದ ವ್ಯಾಪ್ತಿಯಲ್ಲಿ ಸ್ಥಳೀಯ ವೆಚ್ಚಗಳು ಬಂದಿವೆ. ಯಾಕಂತಂದ್ರೆ ನಾವು ಗ್ರಾಮೀಣ ದಸರಾದಲ್ಲಿ ದಸರಾ ಉತ್ಸವ ಸಮಿತಿಯಿಂದ ಮಾಡಿದ್ದೀವಿ. ಒಂದಿನ ಮುಂಚೆ ಎಲ್ಲ ಗ್ರಾಮ ಕ್ಲಸ್ಟರ್ ಮಟ್ಟದಲ್ಲಿ ಆಟಗಳು, ಕೆಲವು ಕ್ರೀಡೆಗಳನ್ನು ನಡೆಸಿದ್ದೀವಿ. ಅದನ್ನ ಅಲ್ಲಿ ಖರ್ಚು ಮಾಡಿದ್ದು. ಪಗಡದಿನ್ನಿ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಕ್ರೀಡಾ ಸ್ಪರ್ಧೆ, ಲೈಟಿಂಗ್ ವ್ಯವಸ್ಥೆ, ಕ್ರೀಡಾ ಸ್ಪರ್ಧೆ, ಊಟದ ವ್ಯವಸ್ಥೆ, ಕಲಾ ತಂಡಗಳು ವ್ಯವಸ್ಥೆ ಇನ್ನಿತರ ವೆಚ್ಚ ಭರಿಸಿದ್ದು 1,61,640. ರಾಗಲ್ಪುರವಿ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಸೇಮ್ ಅದೇ ವ್ಯವಸ್ಥೆ 1,64,300. ಸೋಮಲಾಪುರ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಕ್ರೀಡಾ ಇವೆಲ್ಲ ಮತ್ತೆ 1,01,680. ಗಾಂಧಿನಗರ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ 1,20,000. ಅದು ಒಂದಿನ ಮುಂಚೆ ಮಾಡಿದ್ದು ಕಾರ್ಯಕ್ರಮ ಇವೆಲ್ಲ. ನಂತರ RH ಕ್ಯಾಂಪ್ ಕ್ಲಸ್ಟರ್ ವ್ಯವಸ್ಥೆಯಲ್ಲಿ ಕ್ರೀಡಾ ಸ್ಪರ್ಧೆ ವೇದಿಕೆಯಲ್ಲಿ 1,21,958. ಮುಕುಂದ ಕಾರ್ಯಕ್ರಮದಲ್ಲಿ ಸ್ಥಳೀಯ ವೆಚ್ಚ ಭರಿಸಿದ್ದು 1,58,000. ಈ ಒಟ್ಟು 8,33,578 ರೂಪಾಯಿಗಳು. ನಂತರ ಗ್ರಾಮೀಣ ಮತ್ತು ನಗರ ದಸರಾ ಮತ್ತು ಯುವ ದಸರಾ ಊಟದ ವೆಚ್ಚ. ಮುಕುಂದದಲ್ಲಿ ಶ್ರೀ ಕರಿ ವೀರೇಶ್ವರ ದೇವಸ್ಥಾನ ಮಂಡಳಿಯಿಂದ ಊಟದ ವ್ಯವಸ್ಥೆ ಮಾಡಲಾಗಿದೆ. ನಾವು ಅಲ್ಲಿ 1 ರೂಪಾಯಿ ಸಹ ಖರ್ಚು ಮಾಡಿಲ್ಲ, ಅಲ್ಲಿ 0 ಇದೆ ಬಜೆಟ್. ಆಮೇಲೆ ಅಂಬಾಮಠದಲ್ಲಿ ಮಲ್ಕಾಪುರ ಭಕ್ತರಿಂದ ಊಟದ ವ್ಯವಸ್ಥೆ ಮಾಡಿದ್ದಾರೆ. ನಾವು ಅಲ್ಲಿ 1 ರೂಪಾಯಿ ಖರ್ಚು ಮಾಡಿಲ್ಲ, ಅಲ್ಲಿ 0 ಇದೆ. ಪಗಡದಿನ್ನಿ ಗ್ರಾಮದಲ್ಲಿ ಚಿಟ್ಟೂರಿ ಶ್ರೀನಿವಾಸ್ ಅವರು ಸಂಪೂರ್ಣ ಊಟದ ವ್ಯವಸ್ಥೆ ಮಾಡಿದ್ದಾರೆ. ನಾವು ಅಲ್ಲಿ 1 ರೂಪಾಯಿ ಖರ್ಚು ಮಾಡಿಲ್ಲ. RH ನಂಬರ್ 2 ದಸರಾ ಉತ್ಸವ ಸಮಿತಿ ಮತ್ತು ನಾವು ಕನಸಾಗಿ ಚಂದ್ರಶೇಖರ್ ಅವರಿಗೆ ವಹಿಸಲಾಗಿತ್ತು. ಅಲ್ಲಿ 1,36,000 ರೂಪಾಯಿ ಖರ್ಚಾಗಿದೆ. ಗಾಂಧಿನಗರ ದಸರಾ ಉತ್ಸವ ಸಮಿತಿಯಿಂದ ಮಾಡಿದ್ದು 1,50,000 ರೂಪಾಯಿ ಆಗಿದೆ. ರಾಗಲ್ಪುರವಿ ದಸರಾ ಉತ್ಸವ ಸಮಿತಿಯಿಂದ 1,00,000 ರೂಪಾಯಿ ಆಗಿದೆ. ಸಿಂಧನೂರು 4 ದಿನ ಸತ್ಯಾಗ್ರಹದಲ್ಲಿ ನಾವು ಊಟದ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಅಲ್ಲಿ 3,50,000 ರೂಪಾಯಿ ಆಗಿದೆ. ಯುವ ದಸರಾ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 25,000 ಜನಕ್ಕೆ ನಾವು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿ ಯುವ ದಸರಾ ಕಾರ್ಯಕ್ರಮದಲ್ಲಿ 3,00,000 ರೂಪಾಯಿ ಊಟದ ವ್ಯವಸ್ಥೆ ಆಗಿದೆ. ಮತ್ತು ಸಿಂಧನೂರು ಸತ್ಯಾಗ್ರಹ ಅಭಿನಂದನಾ ಸಮಾರಂಭ ಇವತ್ತಿಂದು ಸೇರಿ, ಇವತ್ತು ಈ ಬಾಡಿಗೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು ಮತ್ತು ಈ ಎಲ್ಲ ಲೇಬರ್ ಚಾರ್ಜ್ ಸೇರಿ ಇವತ್ತಿನ ಖರ್ಚು 60,000 ರೂಪಾಯಿ ಇವತ್ತಿನ ಸೇರಿದ ನಾವು ಖರ್ಚನ್ನು ಕೊಡ್ತಾ ಇದ್ದೇವೆ. ಈ ರೀತಿಯಾಗಿ ಒಟ್ಟು 10,96,000 ರೂಪಾಯಿ ಆಗಿದೆ. ಮತ್ತು ಇತರ ವೆಚ್ಚಗಳು ಇದು ಬಿಟ್ಟು ಕೆಲವು ಮಿಸ್ಲೇನಿಯಸ್ ಎಕ್ಸ್ಪೆಂಡಿಚರ್ಸ್ ಬರ್ತಿದ್ವು. ಇವು ಕೆಲವು ಬೇರೆ ಎಡ್ನಲ್ಲಿ ಬರಲಾರದಂತೆ ಕೆಲವು ಖರ್ಚುಗಳು. ಡೀಸೆಲ್ ವೆಚ್ಚ, ಕುರ್ಕುಂದಿ ಸೌಕರ್ ಪೆಟ್ರೋಲ್ ಬಂಕಿಗೆ ನಾವು 19,375 ರೂಪಾಯಿ ಕೊಟ್ಟಿದ್ದೇವೆ. ದಸರಾ ಉತ್ಸವ ಸಮಿತಿಗಳ ಊಟದ ವೆಚ್ಚ, ಒಂದು ದಸರಾ ಉತ್ಸವ ಸಮಿತಿ ಮೊದಲು ಮಾಡಬೇಕಾದ್ರೆ ಕೋಟೆ ಕಲ್ಯಾಣ ಮಂಟಪದಲ್ಲಿ ಮಾಡಿದ ಸಭೆಗೆ 15,668 ರೂಪಾಯಿಗಳನ್ನು ಪಾವತಿ ಮಾಡಿದ್ದೇವೆ. ಅಂಬಾರತಿ ಕಾರ್ಯಕ್ರಮದ ಪಟಾಕಿ ಖರ್ಚು 6,200. NSS ವಿದ್ಯಾರ್ಥಿಗಳ ಸಾರಿಗೆ ಅಂದ್ರೆ ಎಲ್ಲಾ ಕಡೆ 5 ಕ್ಲಸ್ಟರ್ಗೆ ನಾವು NSS ವಿದ್ಯಾರ್ಥಿಗಳನ್ನ ಟ್ರ್ಯಾಕ್ಸ್ ನಲ್ಲಿ ಕಳಿಸಿದ್ದೇವೆ. 10,000 ರೂಪಾಯಿಗಳು NSS ಸಾರಿಗೆ ವಿದ್ಯಾರ್ಥಿ ಸಾರಿಗೆ ಖರ್ಚನ್ನು ಮಾಡಿದ್ದೇವೆ. ಮತ್ತೆ ಹೆಲಿಕಾಪ್ಟರ್ ಪರವಾನಿಗಾಗಿ ರಮೇಶ್ ಜಸ್ಕಾಂ ಅವರಿಗೆ 2,500 ಕೊಟ್ಟಿದ್ದೇವೆ. ಸಚಿವರ ಕಾರ್ಯಕ್ರಮದ ಪೂಜಾ ಸಾಮಗ್ರಿ ಮತ್ತು ಯುವ ದಸರಾ ಉತ್ಸವದಲ್ಲಿ ವೇದಿಕೆ ಪೂಜಾ ಕಾರ್ಯಕ್ರಮ ಸೇರಿ 2,450 ರೂಪಾಯಿ ಖರ್ಚಾಗಿದೆ. ಮತ್ತು ಅಮ್ಮು ಖಾನ್ ಅವರಿಗೆ ಡೀಸೆಲ್ ಖರ್ಚಿಗಾಗಿ 5,000 ಕೊಟ್ಟಿದ್ದೇವೆ. ಮತ್ತು ಲೇಬರ್ ಚಾರ್ಜ್ 8,000 ರೂಪಾಯಿ ಆಗಿದೆ. ಆನೆ ಮಾವುತರು, ಡಾಕ್ಟರ್ ದೇವಿಯಾರ, ಅಂಬಾರಿ ಅಲಂಕಾರ, ಯುವ ದಸರಾ ಲೈವ್ ಇಂಟರ್ನೆಟ್ ಲೈವ್ ಅಲ್ಲಿ ನಾವು ಯುವ ದಸರಾ ಕಾರ್ಯಕ್ರಮನ ಲೈವ್ ಕೊಟ್ಟಿದ್ದೀವಿ. ಮತ್ತು ಆನೆ ಅಲಂಕಾರ ಮತ್ತು ವಿಮಲ್ ಗಾರ್ಮೆಂಟ್ಸ್ಗೆ ಇನ್ನಿತರ ಎಲ್ಲಾ ವೆಚ್ಚಗಳು ಸೇರಿ ನಿಮಗೆ 2,91,539 ರೂಪಾಯಿ ಆಗಿದೆ. ಮತ್ತು RH ನಂಬರ್ 2ರಲ್ಲಿ ಚಿರಂಜೀವಿ ಅಲ್ಲಿ ನಾವು ಸ್ವಲ್ಪ ಸಮಸ್ಯೆ ಆಗಿತ್ತು. ಒಂದು 2 ಮರವನ್ನು ಹಾಕಿಸಿದ್ದು 2,900 ರೂಪಾಯಿ ಪಾವತಿ ಮಾಡಿದ್ದೇವೆ. ಮತ್ತು ಸತ್ಯಾಗ್ರಹ ಲೇಬರ್ ಚಾರ್ಜ್ 4 ದಿನದ್ದು ಸೇರಿ 76,451 ರೂಪಾಯಿ ಕೊಡಿಸಿದ್ದೇವೆ. ಮತ್ತು ಹೆಲಿಕಾಪ್ಟರ್ ರೈಡ್ ಕೊರತೆ, ನಾವು ಹೆಲಿಕಾಪ್ಟರ್ಗೆ ಹೇಳಿದಿಲ್ಲ, ಸ್ವಲ್ಪ ನಮ್ಗೆ ಅಲ್ಲಿ ಕೊರತೆ ಕಂಡಿತು. ನಾವು ಅವರಿಗೆ ಪಾವತಿ ಮಾಡಿದ್ದಕ್ಕೂ ಹೆಚ್ಚಿನ ಮೊತ್ತ ಆಗಿರೋದ್ರಿಂದ 1,17,200 ನಮಗೆ ಅಲ್ಲಿ ಹೆಲಿಕಾಪ್ಟರ್ಲಿಂದ ಲಾಸ್ ಆಗಿದೆ. ಆ ಹೆಲಿಕಾಪ್ಟರ್ ಯಾವ ತರ ಆಗಿದೆ ಅನ್ನೋದನ್ನ ಹೆಲಿಕಾಪ್ಟರ್ ಸಹ ಖರ್ಚು ಕೊಟ್ಬಿಡ್ತೇನೆ ನನಗೆ. ನಾವು ಆಕ್ಚುಲಿ ಹೆಲಿಕಾಪ್ಟರ್ ರೈಡ್ ವೆಚ್ಚ ಪಾವತಿ ಮಾಡಿದ್ದು 21,31,200 ಅವರಿಗೆ ಪೇಮೆಂಟ್ ಮಾಡಿದ್ದು. ಹೆಲಿಕಾಪ್ಟರ್ ಪೆರಿ ಚಾರ್ಜ್ ಅಂತ ಹೇಳಿ ಹೆಲಿಕಾಪ್ಟರ್ ಇಲ್ಲಿಗೆ ಬಂದು ಹೋಗ್ಲಿಕ್ಕೆ ಅದು ಬಂದು ಮತ್ತೆ ಕಳಿಸಿರೋದಕ್ಕೆ 6,50,000 ರೂಪಾಯಿ.
ಒಟ್ಟು ಏವಿಯೇಷನ್ ಆ ಹೆಲಿಕಾಪ್ಟರ್ ಏವಿಯೇಷನ್ ಟೀಮಿಗೆ ನಾವು ಕಂಪನಿಗೆ ಪಾವತಿಸಿದ್ದು 27,81,200 ನಾವು ಪಾವತಿ ಮಾಡಿದ್ದೀವಿ ಅವರಿಗೆ. ಆದರೆ ಹೆಲಿಕಾಪ್ಟರ್ ರೈಡ್ ನಿಂದ ಒಟ್ಟು ನಮಗೆ ಬಂದಿರೋದು ಜಮೆ 592 ಜನ ಪ್ರಯಾಣ ಮಾಡಿದ್ದಾರೆ. ಒಬ್ಬರಿಗೆ 4,500 ರೂಪಾಯಿದಂಗೆ ನಾವು ಲೆಕ್ಕ ಹಾಕಿದರೆ ಇಲ್ಲಿ 26,64,000 ರೂಪಾಯಿ ನಾವು ನಮಗೆ ಬಂದಿರೋದು ಜಮಾ. ಖರ್ಚು ಮಾಡಿದ್ರೆ 27,81,200, ನಮಗೆ 1,17,200 ರೂಪಾಯಿ ಹೆಲಿಕಾಪ್ಟರ್ನಿಂದ ಕೊರತೆ ಆಗಿದೆ. ಇಷ್ಟು ಆಗಿ ಒಟ್ಟಾರೆಯಾಗಿ ನಾವು ಹೇಳೋದಾದರೆ 1,13,70,841 ರೂಪಾಯಿಗಳು ನಾವು ಈ ದಸರಾ ಉತ್ಸವ ಸಮಿತಿ ವತಿಯಿಂದ ಖರ್ಚು ಮಾಡಲಾಗಿದೆ. 1,70,70,841 ರೂಪಾಯಿಗಳು ಎಲ್ಲಿಂದ ಬಂತು ದುಡ್ಡು? ಹಣಕಾಸಿನ ಮೂಲ ಯಾವುದು ಅಂತಂದಾಗ ದಸರಾ ಉತ್ಸವದ ಮೊದಲ ಮೀಟಿಂಗ್ ನಲ್ಲಿ ಪ್ರಾರಂಭ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಮಾನ್ಯ ಶಾಸಕರು ಒಂದು 5 ಲಕ್ಷ ರೂಪಾಯಿ ಚೆಕ್ ಅನ್ನು ಕೊಟ್ಟಿದ್ರು. ಅವರು ಸ್ವಂತ ಇದರಿಂದ ನೀವು ಪ್ರಾರಂಭ ಮಾಡಿಸ್ರಿ ಅಂತೇಳಿ ಆ ಒಂದು 5 lakhs ಅವರು ಶಾಸಕರು ಅವತ್ತೇ ಕೊಟ್ಟು ನಮಗೆ ಪ್ರಾರಂಭ ಮಾಡಿಸಿದ್ರು. ಮತ್ತೆ ಅವರದೇ ಆದಂತಹ ಬಸವೇಶ್ವರ ಸೌಹಾರ್ದ ಸಹಕಾರ ಸಂಘದ ವತಿಯಿಂದ 10 ಲಕ್ಷ ರೂಪಾಯಿ ದೇಣಿಗೆಯನ್ನು ದಸರಾ ಉತ್ಸವಕ್ಕೆ ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ಪಂಪನಗೌಡ ಬಾದರ್ಲಿ ಅವರು 10 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಮತ್ತು ಬಾಬುಗೌಡ ಬಾದರ್ಲಿ ಅವರು 10 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಆ ಇಷ್ಟು ಅಮೌಂಟು ಮತ್ತು ನಗರ ಯೋಜನಾ ಪ್ರಾಧಿಕಾರದಿಂದ ನಮಗೆ 25 ಲಕ್ಷ ರೂಪಾಯಿಗಳ ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಿದೆ. ಆ 25 ಲಕ್ಷ ರೂಪಾಯಿದಲ್ಲಿ 23% 18+5 23% GST ಮತ್ತು MCA ಚಾರ್ಜ್ ಅಂತೇಳಿ ಸರ್ಕಾರ ಕಟ್ ಮಾಡಿಕೊಂಡು ನಮಗೆ ಕೊಡ್ತಾರೆ. 25 ಲಕ್ಷದಲ್ಲಿ ಆ 6,35,000 ರೂಪಾಯಿ ಕಟ್ ಆಗಿ 18,65,000 ರೂಪಾಯಿ ನಮಗೆ ಸರ್ಕಾರದಿಂದ ಬರುತ್ತೆ. 25 ಲಕ್ಷ ಬಂದ್ರು 25 ನಂತರ ನಗರಸಭೆಯಿಂದ 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಅಲ್ಲಿ ಸಹ GST ಮತ್ತು MCA ಚಾರ್ಜ್ ಒಟ್ಟು ಖರ್ಚು ಹೋಗಿ 12,70,000 ರೂಪಾಯಿ MCA ಚಾರ್ಜ್ ಹೋಗುತ್ತೆ ಮತ್ತು GST ಹೋಗುತ್ತೆ. ಕಟ್ಟಾಗಿ 37,30,000 ರೂಪಾಯಿ ನಮಗೆ ನಗರಸಭೆಯಿಂದ ಬರ್ತದೆ. ಹೀಗಾಗಿ ಒಟ್ಟು ಆ ಎಲ್ಲ ಸೇರಿ ನಮಗೆ 90,95,000 ರೂಪಾಯಿ ಮಾತ್ರ ನಮಗೆ ಜಮಾ ಬಂದಿರೋದು. ಆದರೆ ನಾವು ಖರ್ಚು ಮಾಡಿರೋದು 1,13,70,841. ಈ 1,13,70,841 ರೂಪಾಯಿದಲ್ಲಿ 90,95,000 ನಾವು ಜಮೆ ಮೊತ್ತವನ್ನು ಕಳೆದಾಗ ನಮಗೆ ಕೊರತೆಯಾಗುವ ಹಣ 22,75,841 ರೂಪಾಯಿಗಳು ಕೊರತೆ ಆಗಿದೆ. 22,75,841 ಹೆಲಿಕಾಪ್ಟರ್ ರೈಡ್ ಕೊರತೆ 1,17,000 ಸೇರಿ. ಹಾಗಾಗಿ ಈ ಕೊರತೆಯನ್ನ ಮಾನ್ಯ ಶಾಸಕರು ಭರಿಸಬೇಕಾಗಿ ನಾವು ದಸರಾ ಉತ್ಸವ ಸಮಿತಿಯಿಂದ ಅವರಿಗೆ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಬದುಕಕ್ಕೆ ಸೀಮಿತ ಆಗಲಾರದೆ ಬಹಳ ವಿಶೇಷವಾಗಿ 9 ದಿವಸದವರೆಗೆ 11 ದಿವಸದವರೆಗೂ ಕೂಡ ಇಡೀ ತಾಲೂಕಿನ ಜನತೆಯನ್ನು ಒಳಗೊಳಿಸಿಕೊಂಡು ಆಚರಣೆ ಮಾಡುವಂತಹ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಾಗಿರ್ಬೋದು, ವ್ಯತ್ಯಾಸಗಳಾಗಿರ್ಬೋದು, ಅದು ಸಹಜ. ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂತಹ. ಆದರೆ ನನಗೆ ಗೊತ್ತಿದ್ದಾಗೆ ಹೇಳಿಕೊಳ್ಳುವಂಥ ದೊಡ್ಡ ವ್ಯತ್ಯಾಸಗಳು ಆಗಿಲ್ಲ ಅಂತ ನನಗೆ ಅನಿಸ್ತದೆ. ಯಾರಾದರೂ ಏನಾದರೂ ಅದನ್ನು ತಿಳ್ಕೊಳ್ತಾರಪ್ಪಾದ್ರೆ ಅವ್ರ ಮನಸ್ಸಿಗೆ ಬಿಟ್ಟಿದ್ದು ಅಷ್ಟೇ. ಏನು ಮಾಡಬೇಕು, ಕಾರ್ಯಕ್ರಮ ಮಾಡೋರಿಗೆ ಗೊತ್ತು ಏನೇನು ಆಗ್ತವೆ ಅಂತ. ಆದರೆ ಅನಿವಾರ್ಯ ಕಾರ್ಯಕ್ರಮ ಮಾಡುವಂಥವ್ರು ಯಾರೇ ಆಗಿದ್ರೂ ಕೂಡ ಏನೇ ಆದರೂ ಅವ್ರ ಜವಾಬ್ದಾರಿ ಇರ್ತದೆ ಅನ್ನೋದು ಎರಡು ಮಾತು, ಅದ್ರಾಗೇನೆ ಎರಡು ಮಾತಿಲ್ಲ. ಆದರೂ ಕೂಡ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಇಂಥ 11 ದಿವಸದ ದೊಡ್ಡ ಕಾರ್ಯಕ್ರಮವನ್ನು ಮಾಡುವಂಥ ಸಂದರ್ಭದಲ್ಲಿ ಏನೇ ಆಗಿದ್ರೂ ಕೂಡ ಅದು ನಮ್ಮೆಲ್ಲರ, ಅದು ಕೆಲವರು ಜವಾಬ್ದಾರಿ ಅಂತಕ್ಕಂಥದ್ದು. ನಾವೆಲ್ಲರೂ ಜವಾಬ್ದಾರಿ, ಬರೀ ಕಮಿಟಿಯವರು ಮಾತ್ರ ಜವಾಬ್ದಾರಿ ಅಲ್ಲ. ಕೇಳೋರು ಜವಾಬ್ದಾರಿ, ಹೇಳೋರು ಜವಾಬ್ದಾರಿ, ಎಲ್ಲರೂ ಕೂಡ ಜವಾಬ್ದಾರಿ. ಹಾಗಾಗಿ ನಾನು ಲೆಕ್ಕಪತ್ರವನ್ನು ನೋಡಿದಾಗ
ಭಾಳ ಮಂದಿ ನಿರೀಕ್ಷೆ ಎಷ್ಟು ಕೋಟಿ ಆಗುತ್ತೆ ಬಟ್ ಇಷ್ಟು ಕಡಿಮೆ ಖರ್ಚಿನಲ್ಲಿ ಈ 11 ದಿವಸದ ಕಾರ್ಯಕ್ರಮ ಮಾಡಿದ್ದು ನೋಡಿದರೆ, ಈ ಲೆಕ್ಕ ನೋಡಿದರೆ ನನಗೆ ಭಾಳ ಆಶ್ಚರ್ಯ ಆಗ್ತದೆ. ಇದು ಎಲ್ಲೂ ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ ಇಷ್ಟು ಕಡಿಮೆ ಹಣದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅಂತ ನನಗೆ ಸಿಂಧೂರಾಗ ಒಂದೇ ಕಾರ್ಯಕ್ರಮ ಮಾಡಿದ್ರೆ 1 ಕೋಟಿ ಹೋಗುವಂಥ ಸಂದರ್ಭ ನಿಲ್ಲಿಸ್ಬಿಟ್ಟಿದೆ. ಹೋದ ಸಲ ಎಷ್ಟಾಗಿತ್ತು? 1,79,00,000. ಈ ಸಲ 1,13,00,000. ಮಿನಿಸ್ಟ್ರಿಗಳು ಜಾಸ್ತಿ ಬಂದಾಗ ಅದಕ್ಕೆ ಜಾಸ್ತಿ ಖರ್ಚಾಗುತ್ತೆ. CM ಬಂದಿದ್ರು ಹೋದ ಸಲ, ಜಾಸ್ತಿ ಖರ್ಚಾಗುತ್ತೆ. ಹಾಗಾಗಿ ಕಡಿಮೆ ಖರ್ಚಾಗಿದೆ. ಬಟ್ ಇದು ಭಾಳ ರೀಸನೇಬಲ್. ಬಟ್ ದುಡ್ಡಿನ ವಿಚಾರ ಇಟ್ಕೊಂಡು ಮಾತಾಡೋದು ಬೇರೆ ಪ್ರಶ್ನೆ. ದುಡ್ಡಿನ ಮಹತ್ವ ಬಿಟ್ಟು ಹಬ್ಬದ ವಿಚಾರ, ಈ ಕಾರ್ಯಕ್ರಮ ನಡೆದಿರುವಂಥ ವಿಚಾರವನ್ನು ನಾವು ಗಮನಿಸಿದಾಗ ದುಡ್ಡು ಗೌಣ ಅನ್ನುವಂಥದ್ದು. ಎಷ್ಟೇ ಖರ್ಚಾಗಿದ್ದರೂ ಕೂಡ ಅದು ಗೌಣ ಅನ್ನುವಂಥದ್ದು. ಇದು ಯಾಕೆ ಅನಿವಾರ್ಯ ಮಾಡಬೇಕಾಗಿತ್ತು? ಯಾಕೆ? ರಾಜಕಾರಣದ ದೃಷ್ಟಿಯಿಂದ ನೋಡಿದಾಗ ಬೇರೆಯವರು ಬೇರೆ ಮಾತಾಡ್ತಾರೆ, ಬೇರೆ ಪ್ರಶ್ನೆ. ಹಂಪನಗೌಡರ ಕ್ರೆಡಿಟು, ಕಾಂಗ್ರೆಸ್ ಕಾರ್ಯಕ್ರಮ, ಅವೆಲ್ಲ ಅನ್ನೋರು ಅಂತಾರೆ, ಇಲ್ಲ ಅಂತಾರೆ. ಅದು ಸಹಜ. ಅದು ಈಗ ಹಂಪನಗೌಡರು MLA ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರು ಮಾಡ್ಕೊಂತಾರೆ, ಅದು ಸಹಜ. ಹೌದಾ? ನಾವು ಇದರ ಭಾಗವಹಿಸಿವಿ ಅಂತಂದರೆ ಇದೊಂದು ಸೌಹಾರ್ದಯುತವಾದಂಥ ಹಿಂದೂ ಸಂಸ್ಕೃತಿಯ ಒಂದು ದೊಡ್ಡ ಹಬ್ಬ ಅನ್ನುವಂಥ ವಿಚಾರ ಇದೆ. ನಮ್ಮ ಪ್ರತಿಯೊಬ್ಬರ ಆದ್ಯ ಕರ್ತವ್ಯನೂ ಕೂಡ ಇದು ಪಾರ್ಟಿ ಮೇಲೆ ನಡೆದಿರುವಂಥದ್ದು ಅಥವಾ ಪಾರ್ಟಿ ಹೆಸರಿನಲ್ಲಿ ನಡೆದಿರುವಂಥ ಕಾರ್ಯಕ್ರಮ ಅಲ್ಲ, ಸಾರ್ವಜನಿಕವಾಗಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಆಗಿರುವುದು. ಇದರಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸುವಂತಹದ್ದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ನಮಗೆ ಸೌಹಾರ್ದತೆ ಬೇಕು. ಪಕ್ಷ ರಾಜಕೀಯ ಅದನ್ನು ಒಂದು ಹಂತದಲ್ಲಿ ನಾವು ಇಂಥ ಕಾರ್ಯಕ್ರಮಗಳಲ್ಲಿ ತರುವಂತಹದ್ದು ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಇದು ಯಾವುದೇ ದೃಷ್ಟಿಯಿಂದ ಅವರ ಹಂಪನಗೌಡರು ಮಾಡಿರಲಿ ಅಥವಾ ಕಾಂಗ್ರೆಸ್ನವ್ರು ಮಾಡಿರಲಿ, ಇದೊಂದು ಧಾರ್ಮಿಕ ಕಾರ್ಯಕ್ರಮ. ಧಾರ್ಮಿಕ ಕಾರ್ಯಕ್ರಮದ ಜೊತೆಯಲ್ಲಿ ಆ ಸೌಹಾರ್ದತೆ, ಪ್ರೀತಿಯನ್ನು ಬೆಸೆಯುವಂಥ ವಿಚಾರಗಳ ಹಾಗೂ ಗ್ರಾಮೀಣ ಭಾಗದ ಕಲಾವಿದರುಗಳಿಗೆ, ಎಲ್ಲ ರೀತಿಯ ಕಲಾವಿದರುಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು ಇದೆಯಲ್ಲ, ಅದನ್ನು ಕೂಡ ನಾವೆಲ್ಲರೂ ಕೂಡ ಮೆಚ್ಚಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ಒಟ್ಟಾರೆಯಾಗಿ ನಮಗೆ ಭಾಳ ತೃಪ್ತಿ ತಂದಿರತಕ್ಕಂಥ ಕಾರ್ಯಕ್ರಮ ಅನ್ನೋದ್ರಲ್ಲಿ ಅವರು ಮಾತಿಲ್ಲ ಅನ್ನುವಂಥದ್ದು. ಜೊತೆಗೆ ಕಾರ್ಯಕ್ರಮಕ್ಕೆ ಎಷ್ಟು ಖರ್ಚಾಗಿದೆ ಅನ್ನೋ ಪ್ರಶ್ನೆಕ್ಕಿಂತ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಇಷ್ಟು ಕಡಿಮೆ ಖರ್ಚಿನಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು, ಅದು ಅಧಿಕಾರಿಗಳಿಂದ ಹಿಡಿದು ಜವಾಬ್ದಾರಿ ವಹಿಸಿಕೊಂಡಿರ್ತಕ್ಕಂಥವ್ರ ಜೊತೆಯಲ್ಲಿ ಹೊರಗಿನಿಂದಲೂ ಕೂಡ ಎಲ್ಲರೂ ಕೊಟ್ಟಿರ್ತಕ್ಕಂಥ ಸಹಕಾರ ಇದೆಯಲ್ಲ, ಆ ಸಹಕಾರಕ್ಕೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿರ್ತಕ್ಕಂಥದ್ದು. ಒಂದು ಉತ್ತಮವಾದಂಥ ಧಾರ್ಮಿಕ ಕಾರ್ಯಕ್ರಮ ನಮ್ಮ ಸಿಂಧನೂರು ತಾಲೂಕಿನಲ್ಲಿ ನಡೆದಿದೆ ಅಂತಂದರೆ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಸಂತೋಷ, ನಿಮಗೂ ನನಗೂ ಎಲ್ಲರಿಗೂ ಕೂಡ ಸಂತೋಷ ಕೊಡುವಂಥ ಕಾರ್ಯಕ್ರಮ ಇದು ಅಂತಕ್ಕಂಥದ್ದು. ಸಂತೋಷದ ಜೊತೆಯಲ್ಲಿ ನಮ್ಮೆಲ್ಲರಲ್ಲಿ ಒಂದು ಭಾವೈಕ್ಯತೆಯ ಒಂದು ಸೌಹಾರ್ದತೆಯ ಬಾಂಧವ್ಯ ಬೆಳೆಸುವಂಥ ಕಾರ್ಯಕ್ರಮ. ಭಾಳ ಅಚ್ಚುಕಟ್ಟಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ 5 ದಿನಗಳ ಪರ್ಯಂತ ನಡೆದಿರೋದಕ್ಕೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುವುದರ ಜೊತೆಗೆ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ, ಯಾಕಂದ್ರೆ 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟಾರೆ, ಅವರಿಗೂ ಕೂಡ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುವಂಥ ಕೆಲಸ ನಾನು ಮಾಡಬೇಕಾಗಿದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ
ಈ ಅಭಿನಂದನಾ ಕಾರ್ಯಕ್ರಮ 2 ವರ್ಷಗಳ ಈ ದಸರಾ ಹಬ್ಬ ಸಿಂಧನೂರು ತಾಲೂಕಿನಲ್ಲಿ ಒಂದು ಹೊಸತನವನ್ನು, ಕಲೆ, ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ, ಪರಂಪರೆ, ಆರೋಗ್ಯ, ಕೃಷಿ ಮತ್ತು ಶಿಕ್ಷಣ ಇವೆಲ್ಲದಕ್ಕೆ ಒತ್ತು ಕೊಟ್ಟು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಆಗಬೇಕು ಎಂಬ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲ ಹಿರಿಯರೆಲ್ಲರೂ ಸೇರಿ ಅನೇಕ ಸಭೆಗಳನ್ನು ಮಾಡಿದ್ವಿ. ಸುಮಾರು ಹೇಳಿದ್ರಿ ದೇವೇಂದ್ರ ಗೌಡರು, ನಮ್ಮ ಶಿವರಾಜ್ ಅವರು 3 ತಿಂಗಳ ಪರ್ಯಂತ ಅನೇಕ ಸಭೆಗಳನ್ನು ಮಾಡಿ, ಸಭೆಗಳಲ್ಲಿ ಕೆಲವು ತೀರ್ಮಾನಗಳನ್ನು, ನಿರ್ಧಾರಗಳನ್ನು ಮಾಡಿ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡೋದಕ್ಕೆ ಅನುಕೂಲ ಆಗುವ ಎಂಬ ಮಾತನ್ನು ಕೂಡ ಭಾಳಷ್ಟು ಪ್ರಸ್ತಾಪವನ್ನು ಅವರು ಮಾಡಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ ನಿಗದಿತ ಸಮಯಕ್ಕೆ ಮತ್ತು ಸರಿಯಾದ ಅಚ್ಚುಕಟ್ಟಾಗಿ ಒಳ್ಳೆ ವಿಜೃಂಭಣೆಯಿಂದ ಪ್ರಾರಂಭ ಆಗಬೇಕಾದ್ರೆ ಪರಿಶ್ರಮ ಬಹಳ ಮುಖ್ಯ. ಸಿಂಧನೂರು ತಾಲೂಕಿನ ಜನತೆ ಬೇರೆ ಜಿಲ್ಲೆ ಮತ್ತು ತಾಲೂಕಿನ ಜನತೆಯೂ ಕೂಡ ನಾವು ಸಿಂಧನೂರವರು ಯಾವ ಮಟ್ಟಕ್ಕಾದರೂ ಮಾಡಬಹುದು ಎಂಬ ಒಂದು ಕಾರ್ಯಕ್ರಮವನ್ನು ತೋರಿಸಿಕೊಟ್ಟಿದ್ದಾರೆ. ಅದರ ಕೀರ್ತಿ ಇಡೀ ತಾಲೂಕಿನ ಜನತೆಗೆ ಸೇರುತ್ತಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಗ್ರಾಮೀಣ ನಾವು ವಿಪಕ್ಷನವರು ಪ್ರಾರಂಭದಲ್ಲಿ ಮಾತಾಡಿದಾಗ 11 ದಿವಸ ಭಾಳ ಆಗ್ತೀರಿ, ಅಮ್ಮ ನೋಡ್ರಿ ಯೋಚನೆ ಮಾಡ್ರಿ ಅಂತ ಹೇಳ್ತಿದ್ರು ಅವರು. ಇಲ್ಲ 5 ದಿವಸ ಗ್ರಾಮೀಣ ಮಾಡಬ್ರಿ, 5 ದಿವಸ ಇದು ಮಾಡಬ್ರಿ, ನೋಡ್ರಿ ನೀವು ತೀರ್ಮಾನ ಮಾಡ್ರಿ, ಹೆಂಗೆ ಮಾಡ್ತೀರಿ ಏನು ಕತೆ ನೋಡ್ರಿ, ಸರ್ಕಾರ ಐತೆ ಕುತ್ಕೊಂಡು ಯೋಚನೆ ಮಾಡಿ ನಿರ್ಧಾರ ಮಾಡ್ರಿ ಎಂಬ ಅಭಿಪ್ರಾಯ ಕೂಡ ಅವರು ವ್ಯಕ್ತಪಡಿಸ್ತಾರೆ. ಇದರಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾವು ಯಾರು ರಾಜಕಾರಣ ಇದರಲ್ಲಿ ಮಾಡಿಲ್ಲ. ನಂಬರ್ 1, ರಾಜಕೀಯ ಎಂಬ ಶಬ್ದನೇ ಬಳಕೆ ಆಗಿಲ್ಲ. ಅವನ್ನೆಲ್ಲ ಬದಿವತ್ತಿ ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಒಂದು ಹೊಸ ಬದಲಾವಣೆ ಬರುವ ಪ್ರಾರಂಭ ಆಗಬೇಕು. ಸಾಂಸ್ಕೃತಿಕ ಕಲೆ ಮತ್ತು ಪ್ರತಿಭೆಗಳು ಮತ್ತು ನಮ್ಮಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂಬ ಒಂದು ವಿಚಾರಗಳನ್ನು ಇಟ್ಕೊಂಡು ಮಾಡೋಣ ಎಂಬ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲ ಹಿರಿಯರು ಈ ರೀತಿ ತೀರ್ಮಾನವನ್ನು ಮಾಡಿ ಕಳೆದ ವರ್ಷ ಮತ್ತು ಈ ವರ್ಷ ಬಹಳ ವಿಜೃಂಭಣೆಯಿಂದ ದಸರಾ ಆಚರಣೆಯನ್ನು ಮಾಡಿದ್ದೇವೆ. ಇದೆಲ್ಲದಕ್ಕೆ ಮುಖ್ಯವಾಗಿ ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ಎಲ್ಲ ಅಧಿಕಾರಿಗಳು, DC ಇಂದ ಹಿಡಿದು CO ಇಂದ ಹಿಡಿದು SP ಇಂದ ಹಿಡಿದು ಎಲ್ಲರೂ ಕೂಡ ಭಾಗಿಗಳಾಗಿ ಕಾರ್ಯಕ್ರಮದಲ್ಲಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದ್ದಾವೆ. ಅಧಿಕಾರಿಗಳು ಸರ್ಕಾರದ ಒಂದು ಭಾಗ ಮತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಆಡಳಿತ ವ್ಯವಸ್ಥೆಗೆ ಅವ್ರದ್ದು ಕೂಡ ಒಂದು ಭಾಗ ಇರುತ್ತೆ, ಅರ್ಧ ಭಾಗ ಹೆಚ್ಚು ಕಡಿಮೆ. ಭಾಳ ನಮ್ಮ ಸಿಂಧನೂರು ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು, ಸಣ್ಣ ಒಬ್ಬ ಅಟೆಂಡರನ್ನು ಹಿಡಿದು ಮತ್ತು AC ವರೆಗೂ ತಹಸೀಲ್ದಾರ್ವರೆಗೂ ಎಲ್ಲ ಅಧಿಕಾರಿಗಳು ತಮಗೆ ಕೊಟ್ಟಿರ್ತಕ್ಕಂಥ ಕರ್ತವ್ಯವನ್ನು ಬಹಳ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಮತ್ತು ಸಮಯದ ಪ್ರಜ್ಞೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲರ ಸಹಾಯ ಸಹಕಾರ. ನಾವು ಮೈಸೂರು ದಸರಾ ಕಾರ್ಯಕ್ರಮಕ್ಕೆ 2-3 ಸಲ ಹೋಗಿದ್ದೇನೆ ನಾನು, ಮತ್ತು ಪೂರ್ವಭಾವಿ ಸಭೆಗಳಿಗೂ ಕೂಡ ನಾನು ಹೋಗಿದ್ದೇನೆ. ಅಲ್ಲಿ ಮಾಡತಕ್ಕಂಥ ವ್ಯವಸ್ಥೆಗೂ ನಮ್ಮಲ್ಲಿ ಮಾಡತಕ್ಕಂಥ ವ್ಯವಸ್ಥೆಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅಲ್ಲಿ ಅಧಿಕಾರಿಗಳಿಂದನೇ ಮಾಡಿಸ್ತಾರೆ, ಎಲ್ಲ ಸರ್ಕಾರದ ಕಾರ್ಯಕ್ರಮ ಅಧಿಕಾರಿಗಳಿಂದನೇ ಎಲ್ಲವನ್ನ ಮ್ಯಾನೇಜ್ ಮಾಡಿ ಕಾರ್ಯಕ್ರಮ ಮಾಡ್ತಾರೆ. ಬಟ್ ನಾವು ಇಲ್ಲಿ ಎಲ್ಲ ಪಕ್ಷದವರು, ಎಲ್ಲ ಸಂಘಟನೆಗಳು, ಎಲ್ಲ ಸಮಾಜದವರು, ಯುವಕರು, ಹಿರಿಯರು, ಮಹಿಳೆಯರು, ರೈತರು, ಎಲ್ಲ ಸಂಘಟನೆಗಳು ಸೇರಿ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದೇ ಸಿಂಧನೂರು ತಾಲೂಕಿನ ಒಂದು ವಿಶೇಷ. ನಾನಲ್ಲಿ ಕೇಳ್ತೇನೆ, ಓದ್ಸತ್ಕೊಮ್ಮೆ ನಮ್ಮ ಜಿಲ್ಲೆಯವರೇ ಜಿಲ್ಲಾಧಿಕಾರಿಗಳಾಗಿದ್ದಾರೆ. 2 ವರ್ಷ ಆಯ್ತು ಮೈಸೂರಲ್ಲಿ ಈಗ ಅವರು ಅಧಿಕಾರಿಗಳಾಗಿ. ಅವರಿಂದ ಮಾಹಿತಿಯನ್ನು ಕೂಡ ವರ್ಷ ದೀಪಾವಳಿ ದಸರಾದಾಗ ಏನಿರುತ್ತೆ ಪಡಿತೀವಿ ನಾವು. ಹೆಂಗೆ ಮಾಡಿದ್ರು, ಏನು ಕತೆ, ಏನೆಲ್ಲ, ಯಾವ ರೀತಿ ಮಾಡಿದ್ರು, ಏನೇನು ಮಾಡಿದ್ರು ಅನ್ನೋ ವಿಚಾರ ಇವೆಲ್ಲವನ್ನು ನಾವು ನೋಡಿದಾಗ ನಮ್ಮಲ್ಲಿ ಸಿಂಧನೂರು ತಾಲೂಕ ರಾಜಕೀಯವಾಗಿ ಬಹಳ ಪ್ರತಿಯೊಂದು ಇದರಲ್ಲಿ ಮುಂಜಾಗ್ರತೆ ವಹಿಸಿ ಕಾರ್ಯಕ್ರಮಗಳು ಮಾಡ್ತಕ್ಕಂಥ ಮುಖಂಡರು ಸಿಂಧನೂರು ತಾಲೂಕಿನಲ್ಲಿ ಇದ್ದಾರೆ, ಎಲ್ಲ ಪಕ್ಷಗಳಲ್ಲಿ. ಆದರೆ ಸಂದರ್ಭ ಬಂದರೆ ಎಲ್ಲರೂ ಒಗ್ಗಟ್ಟಾಗಿ ತೋರಿಸಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಕ್ಕಂಥ ತಾಲೂಕು ಕೂಡ ಸಿಂಧನೂರು ಮುಖಂಡರಲ್ಲಿ ಇದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ದಸರಾ ಹಬ್ಬ
ಈಗಾಗಲೇ ವಿರೂಪಾಕ್ಷಪ್ಪನವರು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಪಟ್ಟಣದಲ್ಲಿ ಹೋದಂಥ ಸಂದರ್ಭದಲ್ಲಿ ನಾವು ಹಬ್ಬಗಳ ಬಗ್ಗೆ ವಿರೂಪಾಕ್ಷಪ್ಪನವ್ರಿಗೆ ಮುಟ್ಬಿಡ್ತಿದ್ದೇನೆ, ಮಾತಾಡ್ರಿ, ಯಾಕಂದ್ರೆ ಹಿರಿಯರದಿರಿ, ಎಲ್ಲ ಸಮರ್ಪಕವಾಗಿ ಹೇಳ್ತೀರಿ, ಹೇಳ್ರಿ ಅಂತೇಳಿ. ವಿಶೇಷವಾಗಿ ಹಬ್ಬಗಳು ದೇಶದಲ್ಲಿ ದಸರಾ ಹಬ್ಬ, ದೀಪಾವಳಿ ಹಬ್ಬ, ರಂಜಾನ್ ಹಬ್ಬ ಮತ್ತು ಉಗಾದಿ, ಸಂಕ್ರಾಂತಿ, ಒಂದು 12 ತಿಂಗಳಲ್ಲಿ ಒಂದು ಬೇರೆ 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 ಸಣ್ಣ ಹಬ್ಬಗಳು ಕೂಡ ಎಲ್ಲ ರಾಜ್ಯಗಳಲ್ಲಿ ಕೂಡ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಬಟ್ ಇವತ್ತಿನ ದಿನಮಾನಗಳಲ್ಲಿ ಆ ಹಬ್ಬಗಳ ಆಚರಣೆ ಸೀಮಿತವಾಗಿ 1 ಗಂಟೆ 2 ಗಂಟೆ ಒಂದು ದಿವಸಕ್ಕೆ ಆಗಿಬಿಟ್ಟಿದ್ದವು. ಮೊದಲು ಹಬ್ಬಗಳು ಸಂಭ್ರಮ ಇರ್ತಿದ್ವು, ಹಬ್ಬಗಳು ಆಚರಣೆ ಮಾಡಬೇಕಾದ್ರೆ ಮೊದಲ ಕಾಲದಲ್ಲಿ. ಆ ಸಂಭ್ರಮ ಕಡಿಮೆ ಆಗ್ತಾ ಇದೆ. ಆ ಸಂಭ್ರಮ ನಮ್ಮ ತಾಲೂಕಿನಲ್ಲಿ ಕಡಿಮೆ ಆಗಬಾರ್ದು, ಇನ್ನೂ ಹೆಚ್ಚಿಗೆ ಆಗಬೇಕು. ಎಲ್ಲರೂ ಭಾವೈಕ್ಯತೆಯಿಂದ ಬೆಳೆದು ಒಳ್ಳೆಯ ಒಂದು ಸಮೃದ್ಧಿಯಾದ ತಾಲೂಕ ನಿರ್ಮಾಣ ಆಗಬೇಕು ಎಂಬ ಒಂದು ಮಹತ್ವವಾದಂಥ ಉದ್ದೇಶವು ಕೂಡ ಈ ದಸರಾ ಹಬ್ಬದಲ್ಲಿ ಅಡಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇವತ್ತು ಈ ಥರ ದೊಡ್ಡ ಕಾರ್ಯಕ್ರಮಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗಳು ಬರೋದು ಸ್ವಾಭಾವಿಕ. ಆದರೆ ಅವೆಲ್ಲವೂ ಕೂಡ ನಾವು ಸ್ವಾಗತ ಮಾಡೋದ್ರ ಜೊತೆಗೆ ಯಾರು ಟೀಕೆಗಳನ್ನು ಮಾಡ್ತಾರೆ ಅವ್ರು ದಯವಿಟ್ಟು ಬಂದು ಜೊತೆಗೆ ಚರ್ಚೆ ಮಾಡಿರಿ. ಚರ್ಚೆ ಮಾಡ್ಕೊಂಡು ನಿಮ್ಗೆ ಏನು ಅನುಮಾನಗಳಿದ್ದಾವೆ, ಏನು ನೀವು ಟೀಕೆ ಮಾಡಿರಿ, ಅವಾಗ ಸಮರ್ಪಕವಾಗಿ ಅದನ್ನು ನಾವು ಸರಿಪಡಿಸಿಕೊಂಡು ನಿಮ್ಗೆ ಉತ್ತರ ಕೊಟ್ಟು ಸಮಾಧಾನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೀವಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಹೋದ ವರ್ಷಕ್ಕೂ ಈ ದಸರಾ ಹಬ್ಬದ ಆಚರಣೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡಿತ್ತು. ಒಂದು ಗ್ರಾಮೀಣ ದಸರಾ ಮಾಡೋದ್ರ ಬಗ್ಗೆ, ಎರಡನೇದು ಈ ಹೆಲಿಕಾಪ್ಟರ್ ಡ್ರೈವ್. ಇದು ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮೀಣದಲ್ಲಿ 100% ಗ್ರಾಮೀಣ ಜನತೆ ಎಲ್ಲರೂ ಬಾಯ್ಗಳಾಗ್ತಾರೆ, ಸಕ್ಸಸ್ ಆಗ್ತಂಬೋದು ಎಲ್ಲರಿಗಿಂತ ಅದ್ರ ಬಗ್ಗೆ ಏನು ಅನುಮಾನ ಇದ್ದಿಲ್ಲ. ಆದರೆ ಹೆಲಿಕಾಪ್ಟರ್ ಡ್ರೈವ್ ಇದನ್ನು ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಎಂಬುದೇ ಒಂದು ದೊಡ್ಡ ಜನರಲ್ಲಿ ಉತ್ಸಾಹ ಇತ್ತು. ನಾವು ಕೂಡ ಎಲ್ಲ ಸಮಿತಿಯವರು ಉತ್ಸಾಹದಿಂದ ಏನಾದರೂ ಮಾಡಬೇಕು, ಮಾಡಿ ಒಂದು ಹೊಸತನವನ್ನು ಪ್ರದರ್ಶನ ಮಾಡೋಣ ಎಂಬ ಉದ್ದೇಶ ಇಟ್ಕೊಂಡು ಕಾರ್ಯಗಳಿಗೆ ಅದನ್ನು ಕೂಡ ನೆರವೇರಿಸ್ತು. ಬಹಳಷ್ಟು ಜನ ವಾಲಂಟಿಯರ್ ಆಗಿ ಸಹಕಾರ ಕೊಟ್ಟಾರ. ವಾಲಂಟಿಯರ್ ಆಗಿ ಸುಮಾರು 500ರಿಂದ 600 ಜನ ವಾಲಂಟಿಯರ್ ಆಗಿ ಸಹಕಾರ ಕೊಟ್ಟಿರೋದ್ರಿಂದ ಆ ಒಂದು ಹೆಲಿಕಾಪ್ಟರ್ ಡ್ರೈವ್ ಕೂಡ ಇವತ್ತು ಸಕ್ಸಸ್ ಆಗಿದೆ. ಆ ಕೀರ್ತಿ ಅವರಿಗೆ ಸಲ್ಲಬೇಕು ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ತಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೀವಿ, ಎಲ್ಲರೂ ಬಂದವರು ಎಲ್ಲರಿಗೂ, ಮತ್ತು ಅಧಿಕಾರಿ ವೃಂದದವರು, PDO ಅವರು, ತಾಲೂಕ್ ಪಂಚಾಯತ್ ಇಲಾಖೆಗಳ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳು ಬಹಳ ಅಚ್ಚುಕಟ್ಟಾಗಿ ಪಕ್ಷದ ಮುಖಂಡರ ಸಹಾಯ ಸಹಕಾರವನ್ನು ಮತ್ತು ವಿವಿಧ ಸಂಘಟನೆಗಳ ಸಹಾಯ ಸಹಕಾರವನ್ನು ಪಡೆದುಕೊಂಡು ಎಲ್ಲ ರೀತಿಯಿಂದ ವೈಭವವಾಗಿ ದಸರಾ ಕಾರ್ಯಕ್ರಮ ಮುಗಿದಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ. ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ಯಾವ ಥರ ಕಾರ್ಯಕ್ರಮ ಮಾಡಬೇಕು, ಏನು ಮಾಡಬೇಕು, ಏನಿಲ್ಲ ಎಂಬುದು ಅದು ಒಂದು ವಿಚಾರ ಬೇರೆ. ಬಟ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾವು ಕಳೆದ 3 ತಿಂಗಳ ಪರ್ಯಂತ ನಾವೇನೇನು ಇಲ್ಲಿ ಕೂತ್ಕೊಂಡು ಒಂದು ಮಾರ್ಗದರ್ಶನ ಮಾಡಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿ ಆ ಪಟ್ಟಿ ಪ್ರಕಾರ ಕಾರ್ಯಕ್ರಮಗಳು ನಡೆದಿದ್ದಾವಲ್ಲ, ಅದು ನಿಜವಾಗಿಯೂ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ 10 ಗಂಟೆಗೆ ಸ್ಪೋರ್ಟ್ಸ್ ಅಂದ್ರೆ 10 ಗಂಟೆ ಸ್ಪೋರ್ಟ್ಸ್ ಸ್ಟಾರ್ಟ್ ಆಗ್ತದೆ, 2 ಗಂಟೆಗೆ ಊಟ ಅಂದ್ರೆ 2 ಗಂಟೆಗೆ ಊಟ ಸ್ಟಾರ್ಟ್ ಆಗ್ತಿತ್ತು, ಸಾಯಂಕಾಲ 5 ಗಂಟೆಗೆ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಟೋಮೆಟಿಕ್ ಕಾರ್ಯಕ್ರಮ ಪ್ರಾರಂಭ ಆಗಿಬಿಡ್ತದೆ. ಎಲ್ಲ PDOಗಳಿಗೆ ಒಂದು ಜವಾಬ್ದಾರಿ ರೂಪಿಸಿದ್ದೀವಿ ನಾವು. ಇಲ್ಲ ಸಿಂಧೂರು ತಾಲೂಕಿನಲ್ಲಿ ಯಾವ್ಯಾವ ಗ್ರಾಮಗಳಲ್ಲಿ ಯಾವ್ಯಾವ ಕಲಾವಿದರಿದ್ದಾರೆ ಆ ಎಲ್ಲ ಕಲಾವಿದರನ್ನ ಗುರುತಿಸಿ ಅವ್ರಿಗೊಂದು ಪಟ್ಟಿ ಮಾಡಿಕೊಡ್ರಿ, ಆ ಪಟ್ಟಿಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ನಾವು ಮಾಡೋಣ ಎಂಬ ಮಾತನ್ನು ಕೂಡ ಹೇಳಿದ್ವಿ. ಪಾಪ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ PDOಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಮತ್ತು ಸಮಯದ ಪ್ರಜ್ಞೆ ಇಟ್ಕೊಂಡು ಮಾಡಿ ಎಲ್ಲ ಜನರನ್ನ ಸೇರಿಸಿ ಇವತ್ತು ನಾವು ಮಾಡಬೇಕಾದ್ರೆ ಒಂದೊಂದು ಕ್ಲಸ್ಟರ್ ಆಯ್ಕೆ ಮಾಡ್ಕೋಬೇಕಾಗ್ತಂದ್ರೂ ಕೂಡ ಧಾರ್ಮಿಕ ಭಾವನೆಗಳನ್ನು ಇಟ್ಕೊಂಡು ಯೋಚನೆ ಮಾಡಿ ಕ್ಲಸ್ಟರ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದು ಮಾಡ್ಕೋಬೇಕಾದ್ರೂ ಕೂಡ ಅಂಬಾ ಮಠ, ಯಾಕಂದರೆ ಅಂಬಾ ಸವಾರಿ, ಜಂಬೂ ಸವಾರಿ ಮೈಸೂರಾಗಾದರೆ ಅಂಬಾ ಸವಾರಿ ನಮ್ಮ ಸಿಂಧನೂರಿನಲ್ಲಿ ಪ್ರಾರಂಭದಲ್ಲೇ ಅಂಬಾದೇವಿಯನ್ನು ಆಯ್ಕೆ ಮಾಡ್ಕೊಂಡಿವಿ ಆ ಸ್ಥಳವನ್ನು.
ಎರಡನೇದು ಗಾಂಧಿನಗರದಲ್ಲಿರ್ತಕ್ಕಂಥ ಶಿವಾಲಯ, ಅಲ್ಲಿ ಕೂಡ ಶಿವಭಕ್ತರು, ಮತ್ತು ನಮ್ಮ ಬಂಗಾಲಿ ಕ್ಯಾಂಪ್ನಲ್ಲಿ ಅವರು ದೇವಿ ಭಕ್ತರು ಎಲ್ಲರೂ ಬಹಳ ವಿಜೃಂಭಣೆಯಿಂದ ಕಲ್ಕತ್ತಾದಲ್ಲಿ ಆ ಕಡೆಗೆಲ್ಲ 9 ದಿನಗಳ ನವರಾತ್ರಿ ಕಾರ್ಯಕ್ರಮ ಮಾಡ್ತಾರೆ. ಅದೇ ರೀತಿ ರಾಗಲ್ಪರ್ವಿ ಶಾಲೆಯಲ್ಲಿ ಅಲ್ಲಿ ಮಕ್ಕಳನ್ನ ಆ ಶಾಲೆಯಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥ ಮಕ್ಕಳ ಕಲೆಯನ್ನು ನೋಡ್ಬೇಕು ನಾವು. ನಿಜವಾಗಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರೆ ಇಲ್ಲೇ ರಾಗಲ್ಪರ್ವಿ ಆ ಸ್ಕೂಲ್ ಮಕ್ಕಳೆಲ್ಲರೂ ಸೇರಿ ಆ ಭಾಗದವರೆಲ್ಲ. ಅದೇ ರೀತಿ ಪಗಡದಿನಿ ಪೈ ಕ್ಯಾಂಪ್ನಲ್ಲಿ ಕೂಡ ಬಹಳ ಅದ್ದೂರಿಯಾದಂಥ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲವೂ ಈ ಭಾಗದಲ್ಲಿ ಕೂಡ. ನೀರಾವರಿ ಭಾಗ ಮತ್ತು ಟೈಲ್ಯಾಂಡ್ ಭಾಗ, ಮಧ್ಯದಲ್ಲಿ ಕೊನೆ ಭಾಗ ಎಲ್ಲರೂ ಸೇರಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದಕ್ಕೆ ತಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಮತ್ತು ನಮ್ಮ ದಸರಾ ಉತ್ಸವ ಸಮಿತಿಯ ಎಲ್ಲ ಹಿರಿಯರ ಪರವಾಗಿ ತಮ್ಮೆಲ್ಲರಿಗೂ ಮತ್ತು ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ಮಾಧ್ಯಮದ ಗೆಳೆಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ವಿರಾಮ ನೀಡುತ್ತೇನೆ. ನಮಸ್ಕಾರ.